ಆತ್ಮೀಯರೆಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಒಂದು ಅಂಶವನ್ನು ನಾವು ಆಲೋಚನೆ ಮಾಡೋಣ. ಪ್ರಾಣಿಗಳಿಗೆ ಕೊಡದಂಥ ಮನಸ್ಸಾಂತರ ಮನುಷ್ಯರಿಗೆ ಯಾಕೆ? ಪ್ರಾಣಿಗಳಿಗೆ ಇಲ್ಲದಂಥ ಮನಸ್ಸಾಂತರ ಅಥವಾ ಬದಲಾವಣೆ ಮನುಷ್ಯರಿಗೆ ಯಾಕೆ ಕೊಟ್ಟಿದ್ದಾರೆ? ನೋಡಿ, ದೇವರು ಈ ಭೂಪ್ರಪಂಚದಲ್ಲಿ ಅನೇಕ ಜೀವರಾಶಿಗಳಿದೆ. ಈ ಅನೇಕ ಜೀವರಾಶಿಗಳಲ್ಲಿ ಯಾವ ಪ್ರಾಣಿಗೂ ದೇವರು ಮನಸ್ಸಾಂತರ ಎನ್ನುವಂಥದ್ದು ಪ್ರಾಣಿಗಳಿಗೆ ಅವಶ್ಯಕತೆ ಇಲ್ಲ ಎಂದು ದೇವರು ಅಂದುಕೊಂಡಿದ್ದಾರೆ. ಬದಲಾವಣೆ, ಮಾನಸಾಂತರ ಎಂಬುದು ಯಾವ ಪ್ರಾಣಿಗೂ ಬೇಕಿಲ್ಲ ಎಂದು ದೇವರು ಅಂದುಕೊಂಡಿದ್ದಾರೆ. ಯಾವ ಜೀವಿಗೂ ಬದಲಾವಣೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ದೇವರು ಬೈಬಲ್ನಲ್ಲಿ ಪ್ರಾಣಿಗಳ ವಿಷಯವಾಗಿ, ಜೀವರಾಶಿಗಳ ವಿಷಯವಾಗಿ ಒಂದೊಂದಕ್ಕೂ ಒಂದೊಂದು ರೀತಿಯಾಗಿ ದೇವರು ಸ್ಪೆಸಿಫಿಕ್ ಆಗಿ, ಸ್ಪೆಷಲ್ ಆಗಿ ಒಂದೊಂದು ಪ್ರಾಣಿಗಾಗಿ ದೇವರು ಬರೆಸಿಕೊಟ್ಟಿದ್ದಾರೆ. ನಾವು ಆ ಪ್ರಾಣಿಗಳ ವಿಷಯದಲ್ಲಿ ನಾವು ಆಲೋಚನೆ ಮಾಡುವಾಗ ಒಂದೊಂದಾಗಿ ನಾವು ಆಲೋಚನೆ ಮಾಡೋಣ. ಪ್ರಾಣಿಗಳ ವಿಷಯದಲ್ಲಿ ದೇವರು ಪ್ರಾಣಿಗಳ ವಿಷಯದಲ್ಲಿ ಒಂದೊಂದು ಸ್ಟೇಟ್ಮೆಂಟನ್ನು ದೇವರು ಕೊಡ್ತಾ ಬಂದಿದ್ದಾರೆ. ಮೊದಲನೇದಾಗಿ ನಾವು ಆಲೋಚನೆ ಮಾಡೋಣ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ. ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಒರಳುವುದಕ್ಕೆ ಹೋಯಿತು. ಇಲ್ಲಿ 2 ಜೀವಿಗಳು ನಾವು ನೋಡ್ತೇವೆ, ಒಂದು ನಾಯಿ ಹಾಗೂ ಹಂದಿ. ನಾಯಿ ಬಗ್ಗೆ ಮತ್ತು ಹಂದಿ ಬಗ್ಗೆ ದೇವರು ಹೇಳ್ತಾ ಇದ್ದಾರೆ ಏನಂತ? ನಾಯಿ ಏನು ಮಾಡುತ್ತೆ? ತಾನು ಕಕ್ಕಿದಂಥ ಅದನ್ನು ನೆಕ್ಕಕ್ಕೆ ಹೋಗುತ್ತೆ. ತಾನು ಕಕ್ಕಿದಂಥ ಆಹಾರವನ್ನು ಮತ್ತೆ ಅದನ್ನು ನೆಕ್ಕಕ್ಕೆ ಹೋಗುತ್ತೆ. ಅದೇ ರೀತಿಯಾಗಿ ಹಂದಿ ಅದನ್ನು ಎಷ್ಟು ತೊಳೆದರೂ, ಎಷ್ಟು ಕ್ಲೀನ್ ಮಾಡಿ ಶುಭ್ರ ಮಾಡಿದಾರೋ ಅದೇನಾಗುತ್ತೆ, ಮತ್ತೆ ಕೆಸರಿನಲ್ಲೇ ಹೋಗುತ್ತೆ. ನಾಯಿಯ ಸ್ವಭಾವ ಏನು? ನಾಯಿ ಅದು ಕಕ್ಕಿದ್ದನ್ನು ತಿನ್ನುವಂಥದ್ದು ಅದರ ಸ್ವಭಾವ. ಆ ನಾಯಿಯ ಜೀವನವನ್ನು ಒಂದು ಸಾರಿ ಯೋಚನೆ ಮಾಡುವಾಗ, ನಾಯಿ ಅದು ಎಲ್ಲಿ ಬೇಕೋ ಅಲ್ಲಿ ಮಲ್ಕೊಳ್ಳುತ್ತೆ, ಎಲ್ಲಿ ಬೇಕೋ ಅಲ್ಲಿರುತ್ತೆ, ರಸ್ತೆಗಳಲ್ಲಿ, ಬೀದಿಗಳಲ್ಲಿ ಏನು ಸಿಕ್ಕಿದ್ರು ಅದನ್ನು ತಿಂದುಕೊಂಡು ಅದು ಜೀವನ ಮಾಡುತ್ತೆ. ಅದು ನಾಯಿಯ ಸ್ವಭಾವ. ಎಲ್ಲಿ ಬೇಕಾದರೂ ಇರುತ್ತೆ, ಎಲ್ಲಿ ಬೇಕಾದರೂ ಅದು ಜೀವಿಸುತ್ತೆ. ಅದು ನಾಯಿ ಜೀವನ. ಹಾಗೆಯೇ ಹಂದಿಯ ಜೀವನ ನೋಡಿ. ಅದನ್ನು ಎಷ್ಟೇ ಶುಭ್ರ ಮಾಡಲಿ, ಎಷ್ಟು ನಾವು ಫಳ ಹೊಳೆಯುವಂತೆ ಅದನ್ನು ವಾಶ್ ಮಾಡಿದ್ರು ಮತ್ತೆ ಅದು ತಿರುಗಿ ಹೋಗಿ ಆ ಕೆಸರಲ್ಲೇ ಒದ್ದಾಡುತ್ತೆ. ಅದಕ್ಕೆ ಕೆಸರಲ್ಲಿ ಇರೋದೇ ಇಷ್ಟ. ಅದಕ್ಕೆ ಅದರ ಸ್ವಭಾವ ಅಷ್ಟೇ. ಅದಕ್ಕೆ ಎಷ್ಟು ಕ್ಲೀನ್ ಮಾಡಿದ್ರು, ಎಷ್ಟು ತೊಳೆದ್ರು ನಾವು ಅದನ್ನು ಮತ್ತೆ ತಿರುಗಿ ಹೋಗಿ ಕೆಸರಲ್ಲೇ ಹೋಗಿ ಅದು ಜೀವನ ಮಾಡುತ್ತೆ. ಕೆಸರಲ್ಲೇ ಇರೋದಕ್ಕೆ ಇಷ್ಟಪಡುತ್ತೆ. ಇದು ನಾಯಿಯ ಸ್ವಭಾವ, ಹಾಗೆಯೇ ಹಂದಿಯ ಸ್ವಭಾವ. ಈ ಜೀವಿಗಳು ಅವುಗಳ ಜೀವನ ನೋಡುವಾಗ ಅವುಗಳಿಗೆ ಏನಾದರೂ ಬದಲಾವಣೆ ಅನ್ನುವಂಥದ್ದು ಏನಾದರೂ ಬೇಕಾ ಅನ್ನುವಾಗ ಅದಕ್ಕೆ ಬದಲಾವಣೆ ಅನ್ನುವಂಥದ್ದು ಬೇಕಾಗಿಲ್ಲ. ಅದರ ಜೀವನ ಅದು ಹಾಗೆ ಮಾಡ್ಕೊಳ್ತಾ ಹೋಗುತ್ತೆ. ಅದು ಹಾಗೆ ಇನ್ನು ಬೇರೆ ಒಂದು ಜೀವಿಗಳ ಬಗ್ಗೆ ಯೋಚನೆ ಮಾಡುವಾಗ ಯೆಶಾಯನ ಗ್ರಂಥ 1ನೇ ಅಧ್ಯಾಯ 3ನೇ ವಚನ. ಯೆಶಾಯನ ಗ್ರಂಥ 1ನೇ ಅಧ್ಯಾಯ 3ನೇ ವಚನ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವುದು. ಇಲ್ಲಿ ಎತ್ತು ಮತ್ತು ಕತ್ತೆಯ ಬಗ್ಗೆ ಹೇಳ್ತಿದ್ದಾರೆ. ಎತ್ತು ಮತ್ತು ಕತ್ತೆ ಈ 2 ಜೀವಿಗಳ ಬಗ್ಗೆ. ಇವು ಏನು ಮಾಡುತ್ತೆ? ಎತ್ತು ಯಜಮಾನನನ್ನು, ಆತನ ಗೋದಲಿಯನ್ನು ತಿಳಿದುಕೊಳ್ಳುತ್ತಂತೆ. ಅಂದರೆ ಈ ಎತ್ತು ಬಗ್ಗೆ ನಾವು ಯೋಚನೆ ಮಾಡುವಾಗ ಎತ್ತು ಎಷ್ಟು ಕೆಲಸ ಮಾಡುತ್ತೆ ಅಲ್ವಾ? ಎತ್ತು ಎಷ್ಟು ಕೆಲಸ ಮಾಡುತ್ತೆ? ಅದು ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಅದು ಸಹಾಯ ಆಗುತ್ತೆ, ಕಷ್ಟಪಡುತ್ತೆ. ತನ್ನ ಜೀವನದಲ್ಲಿ ನೋಡುವಾಗ ತನ್ನ ಯಜಮಾನನಿಗೆ ಅದು ಅಧೀನವಾಗಿರುತ್ತೆ. ಅದಕ್ಕೆ ಎಷ್ಟು ಭಾರ ಹಾಕಿದ್ರು, ಎಷ್ಟು ಕಷ್ಟ ಕೊಟ್ಟರು ಅದು ಮಾಡಿಕೊಂಡು ಹೋಗ್ತಾ ಇರುತ್ತೆ. ಎತ್ತಿನ ಗಾಡಿಯಲ್ಲಿ ಅದ್ರ ಮೇಲೆ ಎಷ್ಟು ನಾವು ಲೋಡ್ ಹಾಕಿದ್ರು ನೋಡಿ, ಹಳ್ಳಿಗಳಲ್ಲಿ ನಾವು ನೋಡ್ತಾ ಇರ್ತೇವೆ, ಅದ್ರ ಮೇಲೆ ಹುಲ್ಲು ತುಂಬ ಹೈಟಲ್ಲಿ ಹಾಕ್ತಾ ತಗೊಂಡು ಹೋಗ್ತಾ ಇರ್ತಾರೆ. ಹಾಗೆ ಭತ್ತವನ್ನು ಹಾಕ್ಕೊಂಡು ತಗೊಂಡು ಹೋಗ್ತಾ ಇರ್ತಾರೆ.
ಹೊಲದಿಂದ ಮತ್ತೆ ಮನೆಗೆ ಹೋಗಬೇಕಾದ್ರೆ ಅದಕ್ಕೇನಾದರೂ ರೂಟ್ ಏನಾದರೂ ಹೇಳ್ಬೇಕಾ ಅಂದರೆ ಪ್ರತಿದಿನ ಅದಕ್ಕೆ ರೂಟ್ ಏನು ಹೇಳಬೇಕಾಗಿಲ್ಲ. ಅದನ್ನು ಎಲ್ಲ ಲೋಡ್ ಮಾಡಿಕೊಂಡು ಯಜಮಾನನ ಏನು ಮಾಡ್ತಾನೆ, ಒಂದು ಹತ್ರ ಕುತ್ಕೊಂಡ್ಬಿಡ್ತಾನೆ. ಅದಕ್ಕೆ ಇನ್ನು ಅದು ನೆಮ್ಮದಿಯಾಗಿ ಅದು ಹಸು ಅಥವಾ ಆಕಳು, ಹಸು ಆಗಲಿ ಎಮ್ಮೆ ಆಗಲಿ, ಇದು ನಿಧಾನವಾಗಿ ಮನೆಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಹಾಗೆ ಕತ್ತೆಯನ್ನು ಕೂಡ ಯೋಚಿಸುವಾಗ ಕತ್ತೆನೂ ಅಷ್ಟೇ, ಅದು ಎಷ್ಟು ಭಾರ ಹಾಕಿದ್ರೂ ನನಗೆ ಇಷ್ಟೊಂದು ಭಾರ ಹಾಕಿದೆಯಾ ನೀನು, ತೆಗೆದುಬಿಡು, ನನಗೆ ಹೊರಕ್ಕಾಗಲ್ಲ ಅಂತ ಹೇಳಿದೆ, ಅದು ತೂಕವನ್ನು ಎಷ್ಟು ತೂಕ ಹಾಕಿದ್ರೂ ಅದು ಏನು ಮಾಡುತ್ತೆ, ಅದು ಕಿರ್ಚಾಡಿಕೊಂಡು ಹಾಗೆ ಹೀಗೆ ಅದು ಕಿರ್ಚಾಡಿಕೊಂಡು ಮುಂದೆ ಹೋಗ್ತಾ ಇರುತ್ತೆ. ಇದು ಕತ್ತೆಯ ಸ್ವಭಾವ. ನೋಡಿ, ಕೆಲವರು ಹೇಳ್ತಿರ್ತಾರೆ, ಏನು ಕತ್ತೆ ಥರ ಕೆಲಸ ಮಾಡ್ತಿದ್ಯಾ ಹೇಳ್ತಾ ಇರ್ತಾರೆ. ಉದಾಹರಣೆಯಾಗಿ ಪ್ರಾಣಿಗಳಿಗೆ ಹೋಲಿಸಿ ಹೇಳ್ತಾರೆ, ಏನು ಇಷ್ಟು ಕಷ್ಟಪಡ್ತೀಯ, ಏನು ಕತ್ತೆ ಥರ ಕೆಲಸ ಮಾಡ್ತಿರ್ತೀಯ ಅಂಥೇಳಿ ಹೇಳ್ತಿರ್ತಾರೆ. ಇದು ಕತ್ತೆಯ ಸ್ವಭಾವ. ಅದ್ರ ಸ್ವಭಾವ ಏನು, ಎಷ್ಟು ಭಾರ ಹಾಕಿದ್ರೂ ಅದು ಹೊತ್ಕೊಂಡು ಹಂಗೆ ಹೋರ್ಕೊಂಡು ಹೋಗ್ತಾ ಇರುತ್ತೆ. ಅದರ ಜೀವನ ಅಷ್ಟೇ, ಅದು ಸೇವೆ ಮಾಡಬೇಕು. ಎತ್ತಿನ ಸ್ವಭಾವ, ಅದು ಯಜಮಾನಿಗೆ ಒಳಪಡಬೇಕು. ಈ ಜೀವಿಗಳನ್ನು ನೋಡುವಾಗ ಯಜಮಾನನಿಗೆ ಒಳಪಟ್ಟು ಅವು ಜೀವಿಸುವಂಥದ್ದನ್ನು ನಾವು ನೋಡ್ತೇವೆ. ಎತ್ತು ಏನಾಗುತ್ತೆ, ಎತ್ತು ಯಜಮಾನನನ್ನು ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವುದು ಅಂತ ಹೇಳ್ತಾರೆ. ಅಂದರೆ ಎತ್ತು ಯಜಮಾನನಿಗೆ ಒಳಪಟ್ಟು ಜೀವಿಸುವಂಥದ್ದನ್ನು ನಾವು ನೋಡ್ತಾ ಇರ್ತೇವೆ. ನೋಡಿ, ಹಾಗೆ ನಮ್ಮ ಜೀವನ ಶೈಲಿಯಲ್ಲಿ, ಮಾನವರ ಜೀವನ ಶೈಲಿಯಲ್ಲಿ ಹೇಗೆ ಊಟ ಮಾಡ್ತಾರೆ, ಅಕ್ಕಿಯನ್ನು ಬೇಯಿಸಿಕೊಂಡು, ತರಕಾರಿಯನ್ನು ಬೇಯಿಸಿಕೊಂಡು ಊಟ ಮಾಡ್ತೇವೆ ನಾವು. ಊಟ ಮಾಡಿದಂತಹ ಅಲ್ಲಿ ಹೊಟ್ಟೆಯಲ್ಲಿ ಜೀರ್ಣಿಸಿಕೊಂಡಿರುವಂತಹ ಆ ಆಹಾರವನ್ನು ಅದು ಹೊರಬರುತ್ತಲ್ವ, ವೇಸ್ಟ್ ಪದಾರ್ಥ. ಈ ವೇಸ್ಟ್ ಪದಾರ್ಥ ಎನ್ನುವಂಥದ್ದು ಏನಾಗುತ್ತೆ, ಅದು ಕೆಲವೊಂದು ಪ್ರಾಣಿಗಳು ಅದನ್ನು ತಿಂತದೆ. ಅಂದರೆ ನಮಗೆ ಬೇಡದಿರುವಂತಹ ಆಹಾರ, ನಮಗೆ ಬೇಡದಿರುವಂಥ ಆ ಪದಾರ್ಥವನ್ನು ಬೇರೆ ಪ್ರಾಣಿಗಳು ತಿನ್ನುತ್ತೆ. ನಮಗೆ ಎಂಥ ಪದಾರ್ಥ, ನಮಗೆ ಒಳ್ಳೆಯ ಆಹಾರ ಒಳ್ಳೆಯದಾಗಿ ಬೇಯಿಸಿಕೊಂಡು ಅದನ್ನು ಕುದಿಸಿಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ಊಟ ಮಾಡ್ತೇವೆ. ಅದೇ ನೋಡಿ, ಅಕ್ಕಿಯನ್ನು ಬೇಯಿಸಿ ಅದರ ನಂತರ ಅದು ಆ ನೀರನ್ನು ಯಾವುದಕ್ಕೆ ಹಾಕ್ತೀವಿ ನಾವು, ಹಸುಗಳಿಗೆ, ದನ ಇವುಗಳಿಗೆ ಹಾಕ್ತಾ ಇರ್ತೀವಿ. ಅಂದರೆ ವೇಸ್ಟೆಲ್ಲ ಯಾವುದಕ್ಕೆ ಹಾಕ್ತೀವಿ, ದನಗಳಿಗೆ, ಪ್ರಾಣಿಗಳಿಗೆ ನಾವು ಹಾಕ್ತಾ ಇರ್ತೀವಿ. ಆದರೆ ಒಳ್ಳೆಯ ಪದಾರ್ಥ ಯಾರಿಗೆ, ನಮಗೆ ಒಳ್ಳೆಯ ಆಹಾರ ನಮಗೆ, ಅದು ಅದನ್ನೇ ತಿನ್ನುತ್ತೆ. ಅದೇ ಅವುಗಳಿಗೆ ಇಷ್ಟ, ಅದೇ ಅವುಗಳಿಗೆ ರುಚಿಯಾಗಿರುತ್ತೆ. ಇವುಗಳಿಗೆ ಏನಾದರೂ ಬದಲಾವಣೆ ಏನಾದರೂ ಬೇಕಾಗಿದೆಯಾ ಅನ್ನುವಾಗ ಇದಕ್ಕೆ ಬದಲಾವಣೆ ಎನ್ನುವಂಥದ್ದು ಏನೂ ಅವಶ್ಯಕತೆ ಇಲ್ಲ. ಬದಲಾವಣೆ ದೇವರು ಅವುಗಳಿಗೆ ಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಹಾಗೆಯೇ ಇನ್ನೊಂದು ಜೀವಿಗಳ ಬಗ್ಗೆ ಯೋಚನೆ ಮಾಡುವಾಗ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನ. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಓರಿಸಿದಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ಆದದ್ದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರಿ. ಇಲ್ಲಿ 4 ಜೀವಿಗಳ ಬಗ್ಗೆ ಬರೆಸ್ತಾ ಇದ್ದಾರೆ. ಏನು, ತೋಳಗಳ ನಡುವೆ ಕುರಿಗಳನ್ನು ಓರಿಸಿದಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ಅದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ 4 ಜೀವಿಗಳ ಬಗ್ಗೆ ದೇವರು ಬರೆಸ್ತಾ ಇದ್ದಾರೆ. ತೋಳಗಳ ನಡುವೆ ಕುರಿಗಳಂತೆ, ಹಾಗೆ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ಬೇಕಂತೆ. ಈಗ ತೋಳ ಎನ್ನುವಂಥದ್ದು ಅದರ ಸ್ವಭಾವ ಏನು, ತೋಳ ಅದು ಯಾವಾಗ ಬರುತ್ತೆ, ಕುರಿಗಳನ್ನು ಎತ್ಕೊಂಡು ಹೋಗೋದಕ್ಕೆ ಯಾವ ಟೈಮಲ್ಲಿ ಬರುತ್ತೆ, ಯಾವ ಸಂದರ್ಭದಲ್ಲಿ ಬರುತ್ತೆ, ಯಜಮಾನನು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ, ಬಹಳವಾಗಿ ರಾತ್ರಿ ಸಮಯದಲ್ಲಿ ಬಂದು ಅದು ಎತ್ಕೊಂಡು ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಕುರಿಗಳನ್ನು ಎತ್ಕೊಂಡು ಹೋಗುವಂಥದ್ದು ಅದು ಕ್ರೂರವಾದಂಥ ಒಂದು ಸ್ವಭಾವ, ತೋಳದ ಸ್ವಭಾವ. ಹಾಗೆ ಕುರಿಗಳು ನೋಡಿ,
ಕುರಿಗಳು ಅದರ ಸ್ವಭಾವ ಏನು, ತಗ್ಗಿಸಿಕೊಂಡು ಅದು ಸಾಧು ಜೀವಿ ಥರ ಅದು ಇರುತ್ತೆ. ಅದರ ಮೇಲಿರುವಂತಹ ಕೂದಲನ್ನಾಗಿರ್ಬೋದು, ಆ ಬೊಚ್ಚನ್ನು ಕತ್ತರಿಸುವಾಗ, ಆ ಕತ್ತರಿಸುವ ಟೈಮಲ್ಲಿ ಅದು ಸೈಲೆಂಟ್ ಆಗಿರುತ್ತೆ. ಏನು ಅದು ಎದುರು ಮಾತಾಡೋದಿಲ್ಲ, ಕಿರಿಕಿರಿ ಮಾಡೋದಿಲ್ಲ. ತನ್ನನ್ನು ತಾನು ಸಮರ್ಪಿಸಿಕೊಂಡು ಅದು ಸೈಲೆಂಟಾಗಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಅದು ಕುರಿಯ ಸ್ವಭಾವ. ಹಾಗೆ ಸರ್ಪದ ಕುರಿತಾಗಿ ಕೂಡ ಹೇಳ್ತಾ ಇದ್ದಾರೆ, ಸರ್ಪದಂತೆ ಜಾಣರಾಗಿರಬೇಕಂತೆ. ಸರ್ಪ ಒಂದು ರೀತಿಯಲ್ಲಿ ಒಳ್ಳೆಯದ ಕೆಟ್ಟದ್ದ? ಸರ್ಪ ಒಳ್ಳೆಯದ ಕೆಟ್ಟದ್ದ ಅಂದಾಗ ಸರ್ಪ ನಮಗೆ ಹಾನಿ ಮಾಡುವಂಥದ್ದು. ಸರ್ಪನ ಕಂಡ್ರೆ ನಾವು ಸಾಯಿಸ್ಬಿಡ್ತೇವೆ, ಅದು ಡೇಂಜರ್ ಅಂತೇಳಿ ಸಾಯಿಸ್ಬಿಡ್ತೇವೆ ಅದನ್ನು. ಆದರೆ ದೇವರು ಸರ್ಪವನ್ನು ಕುರಿತು ಏನಂತ ಬರೆಸ್ತಿದ್ದು, ಸರ್ಪಗಳಂತೆ ಜಾಣರಾಗಿರ್ರಿ ಅಂತ ಹೇಳ್ತಿದ್ದಾರೆ. ಏನು ಸರ್ಪಗಳಂತೆ ಜಾಣರಾಗಿರಬೇಕು? ಅದರ ಕುರಿತು ಯೋಚನೆ ಮಾಡುವಾಗ ಅದು ಅದರ ಸರೌಂಡಿಂಗ್ ಏನಾದರೂ ಒಂದು ಆಬ್ಜೆಕ್ಟ್ ಆಗಲಿ, ಒಂದು ವಸ್ತು ಆಗಲಿ, ಅಥವಾ ಯಾವುದೇ ಪ್ರಾಣಿ ಆಗಲಿ, ಮನುಷ್ಯರಾಗಲಿ ನಡೆದುಕೊಂಡು ಹೋಗುತ್ತಿರುವಾಗ ಅದರ ಸಪ್ಪಳವನ್ನು ಕೇಳಿ ಅದು ಬಹಳ ಅಲರ್ಟಾಗಿ ಎಚ್ಚರಿಕೆಯಾಗಿ ಇರುತ್ತೆ. ನನ್ನ ಪ್ರಾಣಕ್ಕೆ ಏನಾದರೂ ಅಪಾಯ ಇದೆಯೇನೋ, ಯಾರೋ ಬರ್ತಾ ಇದ್ದಾರೆ, ನನ್ನ ಸುತ್ತ ಯಾರೋ ಬರ್ತಾ ಇದ್ದಾರೆ ಅಂತೇಳಿ ಅದು ಬಹಳ ಜಾಗ್ರತೆಯಿಂದ ಶಾರ್ಪಾಗಿ ಅದು ಅಲರ್ಟಾಗಿರುತ್ತೆ. ಇದು ಸರ್ಪದ ಒಂದು ಸ್ವಭಾವ. ಹಾಗೆಯೇ ಪಾರಿವಾಳದ ಬಗ್ಗೆ ಏನಂತ ಬರ್ತಿದೆ, ನಿಷ್ಕಪಟದಿಂದ. ಪಾರಿವಾಳ ಏನಾಗಿರುತ್ತೆ, ನಿಷ್ಕಪಟದಿಂದ ಇರುತ್ತೆ ಅಂತೆ. ಅದಕ್ಕೆ ಕಲ್ಮಶ ಎನ್ನುವಂಥದ್ದೇ ಇಲ್ಲ, ಅದು ಅಶುದ್ಧವಾದಂಥದ್ದು ಅಲ್ಲ. ಅದಕ್ಕೆ ನೋಡಿ, ಯೇಸು ಕ್ರಿಸ್ತರು ದೀಕ್ಷಾಸ್ನಾನ ಮಾಡಿಸಿಕೊಂಡ ನಂತರ ಪಾರಿವಾಳದ ಆಕಾರದಲ್ಲಿ ಯಾರು ಬರ್ತಾರೆ? ಪವಿತ್ರಾತ್ಮರು ಬರ್ತಾರೆ. ನಾವು ಪರಿಶುದ್ಧಾತ್ಮ ಅಂದ ಕೂಡಲೇ ನಮಗೆ ಯಾರು ನೆನಪಾಗ್ತಾರೆ? ಯಾವುದು ನೆನಪಾಗುತ್ತೆ? ಪಾರಿವಾಳ ನಮಗೆ ನೆನಪಾಗುತ್ತೆ ಅಲ್ವಾ? ಪರಿಶುದ್ಧತೆಗೆ ಪಾರಿವಾಳ ಏನಾಗಿದೆ, ಒಂದು ಸೂಚನೆ ಥರ ನಮಗೆ ಅದು ನೆನಪಾಗತ್ತೆ. ಅಂದರೆ ಪರಿಶುದ್ಧಾತ್ಮನ ಅಂದ ಕೂಡಲೇ ಪಾರಿವಾಳ ನಮಗೆ ನೆನಪಾಗುತ್ತೆ. ಈಗ ಇವುಗಳಿಗೆ ಬದಲಾವಣೆ ಎನ್ನುವಂಥದ್ದು ಏನಾದರೂ ಅವಶ್ಯಕತೆ ಇದೆಯಾ? ಇವುಗಳಿಗೆ ಏನಾದರೂ ಬದಲಾವಣೆ ಎನ್ನುವಂಥದ್ದು ಅವಶ್ಯಕತೆ ಇದೆಯಾ? ತೋಳ ಆಗಿರ್ಬೋದು, ಕುರಿ ಆಗಿರ್ಬೋದು, ನಾಯಿ ಆಗಿರ್ಬೋದು, ಹಂದಿ ಆಗಿರ್ಬೋದು, ಸರ್ಪ ಆಗಿರ್ಬೋದು, ಪಾರಿವಾಳ ಆಗಿರ್ಬೋದು, ಇವುಗಳಿಗೆ ಬದಲಾವಣೆ ಬೇಕಾ ಅನ್ನುವಾಗ ಅವುಗಳ ಸ್ವಭಾವ ಅದು ಒಂದೊಂದಕ್ಕೆ ಒಂದೊಂದು ಸ್ವಭಾವ ದೇವರು ಇಟ್ಟಿದ್ದಾರೆ. ಅವುಗಳಿಗೆ ಬದಲಾವಣೆ ಎನ್ನುವಂಥದ್ದು ಅವಶ್ಯಕತೆ ಇಲ್ಲ, ಬೇಕಿಲ್ಲ. ಯಾಕೆಂದರೆ ಅವುಗಳ ಜೀವನ ಅಷ್ಟೇ, ದೇವರ ಅವುಗಳಿಗೆ ಅಷ್ಟೇ ಇಟ್ಟಿದ್ದಾರೆ. ಅದು ಬಿಟ್ಟರೆ ಅದು ಬೇರೆ ಕೆಲಸವನ್ನು ಏನೂ ಮಾಡೋದಿಲ್ಲ. ಅದು ಬಿಟ್ಟರೆ ಬೇರೆ ಯಾವುದು ತಂಟೆಗೂ ಹೋಗೋದಿಲ್ಲ. ಅವುಗಳ ಜೀವನ ಶೈಲಿ ಅಷ್ಟೇ. ಜೀವರಾಶಿಗಳಲ್ಲಿ ಯಾವುದೇ ಜೀವರಾಶಿಗೆ ಬದಲಾವಣೆಯನ್ನು ಬೇಕಿಲ್ಲ ಅಂತ ದೇವರು ಅಂದ್ಕೊಂಡಿದ್ದಾರೆ. ಈಗ ಯಾರಿಗೆ ಬೇಕು ಬದಲಾವಣೆ? ಮನುಷ್ಯರಿಗೆ ಬೇಕು ಬದಲಾವಣೆ. ಮನುಷ್ಯರಿಗೆ ಯಾಕೆ ಬೇಕು ಬದಲಾವಣೆ ಎನ್ನುವಂಥದ್ದನ್ನು ನಾವು ಇವತ್ತು ಯೋಚನೆ ಮಾಡಬೇಕು. ಮನುಷ್ಯರಿಗೆ ಯಾಕೆ ಬೇಕು? ಪ್ರಾಣಿಗಳಿಗೆ ಕೊಡದಂಥ ಬದಲಾವಣೆ ಮನುಷ್ಯರಿಗೆ ಯಾಕೆ ಕೊಟ್ಟಿದ್ದಾರೆ? ಪ್ರಾಣಿಗಳಿಗೆ ಇಲ್ಲದಂಥ ಮನಸ್ಸಾಂತರ ಮನುಷ್ಯರಿಗೆ ಯಾಕೆ ದೇವರು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಇವತ್ತು ಆಲೋಚನೆ ಮಾಡೋಣ. ಈಗ ಮನುಷ್ಯರಿಗೆ ಬದಲಾವಣೆ ಎನ್ನುವಂಥದ್ದು ಬೇಕು. ಆದಿಕಾಂಡ 2ನೇ ಅಧ್ಯಾಯ 25ನೇ ವಚನ. ಆದಿಕಾಂಡ 2ನೇ ಅಧ್ಯಾಯ 25ನೇ ವಚನವನ್ನು ಓದುವಾಗ, ಆ ಸ್ತ್ರೀಯರಿಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೆಗೊಳ್ಳಲಿಲ್ಲ. ಇದು ದೇವರು ಆದಾಮ ಅವರನ್ನು ಸೃಷ್ಟಿ ಮಾಡಿ ಏದೇನ್ ತೋಟದಲ್ಲಿ ಇಡ್ತಾರೆ. ಏದೇನ್ ತೋಟದಲ್ಲಿ ಅವರು ಭಾಳ ಸಂತೋಷದಿಂದ ಅದ್ಭುತವಾಗಿ ಅವರು ಜೀವಿಸುವಂಥದ್ದನ್ನು ನಾವು ನೋಡ್ತೇವೆ ಈ ಸೃಷ್ಟಿ ಕಾರ್ಯಕ್ರಮದಲ್ಲೆಲ್ಲ. ಆ ಏದೇನ್ ತೋಟದಲ್ಲಿ ಹೇಗಿದ್ದಾರಂತೆ, ಸ್ತ್ರೀ ಪುರುಷರಿಬ್ಬರು ಬೆತ್ತಲೆಯಾಗಿ ನಾಚಿಕೆಗೊಳ್ಳಲಿಲ್ಲ. ಬೆತ್ತಲೆಯಾಗಿದ್ದರೂ ನಾಚಿಕೆಗೊಳ್ಳಲಿಲ್ಲ ಅಂದರೆ ಅವರಿಗೆ ನಾಚಿಕೆ ಎನ್ನುವಂಥದ್ದು ಅವರು ಅರಿಯದಂತೆ ಅವರಿದ್ದಾರೆ. ಅಂದರೆ ಅವ್ರಿಗೆ ನಾಚಿಕೆ ಅನ್ನುವಂಥದ್ದೇ ಅವರಿಗೆ ಗೊತ್ತಿಲ್ಲ. ಈಗ ಚಿಕ್ಕ ಮಕ್ಕಳು ನೋಡಿ,
ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಬಟ್ಟೆ ಹಾಕಿದ್ರು ಒಂದೇ, ಬಟ್ಟೆ ಹಾಕ್ದಿದ್ರು ಒಂದೇ, ಅವರಿಗೆ ಶೇಮ್ ಎನ್ನುವಂಥದ್ದೇ ಆಗೋದಿಲ್ಲ. ಅವರಿಗೆ ಗೊತ್ತಾಗೋದಿಲ್ಲ ಶೇಮ್, ನಾನು ಬೆತ್ತಲೆ ಆಗಿದ್ದೀನಿ, ನನಗೆ ಶೇಮ್ ಆಗ್ತಿದೆ ಅನ್ನುವಂಥದ್ದು ಅವುಗಳಿಗೆ, ಆ ಚಿಕ್ಕ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಅದ್ರ ಬಗ್ಗೆ ತಿಳಿಯೋದಿಲ್ಲ. ಏದೆನ್ ತೋಟದಲ್ಲಿ ಆದಮ್ ಅವರು ಪರಿಶುದ್ಧವಾಗಿ ಏದೆನ್ ತೋಟದಲ್ಲಿ ಇದ್ದಾರೆ. ಅಂಥ ಒಂದು ಸಮಯದಲ್ಲಿ ಪ್ರತಿದಿನ ಆದಮ್ ಅವರನ್ನು ಸೃಷ್ಟಿ ಮಾಡಿದಂಥ ದೇವರು, ತನ್ನ ಸ್ವರೂಪದಲ್ಲಿ ಮಾಡಿದಂಥ ದೇವರು ಏದೆನ್ ತೋಟದಲ್ಲಿ ಪ್ರತಿ ಸಂಜೆ ಹೊತ್ತಲ್ಲಿ ತಂದೆಯಾದಂಥ ದೇವರು ಬರ್ತಾ ಇದ್ದಾರೆ. ಆತನ ಜೊತೆಗೆ ಮಕ್ಕಳು ಆದಮ್ ಅವರು ಓಡಿ ಓಡಿ ಬಂದು ಮಾತಾಡುವಂಥದ್ದು, ಸಂತೋಷವಾಗಿರುವಂಥದ್ದು ನಾವು ಆ ಒಂದು ಸಂದರ್ಭದಲ್ಲಿ ನೋಡಬಹುದು. ಈಗ ಸಂತೋಷವಾಗಿ ಇರುವಂಥ ಆ ಒಂದು ಪರಿಸ್ಥಿತಿಯಲ್ಲಿ, ಸಂತೋಷದಿಂದ ಇರುವಂಥ ಆ ಒಂದು ಪರಿಸ್ಥಿತಿಯಲ್ಲಿ ಒಂದು ಘಟನೆ ಎನ್ನುವಂಥದ್ದು ಅಲ್ಲಿ ನಡೆಯುತ್ತೆ. ಏನೋ ಘಟನೆ, ಈಗ ದೇವರು ಒಂದು ಆಜ್ಞೆಯನ್ನು ಅವರಿಗೆ ಕೊಟ್ಟಿರ್ತಾರೆ. ನಾನು ಈ ತೋಟದಲ್ಲಿ ನೀವು ಏನಾದರೂ ತಿನ್ನಬಹುದು, ಏನಾದರೂ ನೀವು ಭುಜಿಸಬಹುದು, ಆದರೆ ಒಂದು ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು ಎಂದು ದೇವರು ಆಜ್ಞೆಯನ್ನು ದೇವರು ಅವರಿಗೆ ಕೊಟ್ಟಿರ್ತಾರೆ. ಆ ಒಂದು ಆಜ್ಞೆಯನ್ನು ಅವರು ಸರ್ಪದ ಮಾತನ್ನು ಕೇಳಿ ಅವರು ದೇವರಿಗೆ ವಿರುದ್ಧವಾದಂಥ ತಪ್ಪನ್ನು, ಪಾಪವನ್ನು ಅವರು ಮಾಡ್ತಾರೆ. 3ನೇ ಅಧ್ಯಾಯ 7ನೇ ವಚನದಲ್ಲಿ ಆಗ ಅವರಿಗೆ ಏನಾಗುತ್ತೆ ಅಂದರೆ, ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಳೆಗಳನ್ನು ಹೊಲಿದು ಉಟ್ಟುಕೊಂಡರು. ಈಗ ಅವರು ಆ ಹಣ್ಣನ್ನು ತಿಂದ ನಂತರ ಅವರ ಕಣ್ಣುಗಳು ತೆರೆಯಲ್ಪಡುತ್ತೆ. ಕಣ್ಣುಗಳು ತೆರೆಯಲ್ಪಟ್ಟ ನಂತರ ಅವರು ಒಳ್ಳೆಯದು, ಕೆಟ್ಟದ್ದು, ನಾಚಿಕೆ ಎನ್ನುವಂಥದ್ದನ್ನು ಅವರಿಗೆ ಅನಿಸುತ್ತೆ. ಈಗ ಅಂದರೆ ಇಷ್ಟರವರೆಗೂ ಅವರಿಗೆ ಬೆತ್ತಲೆ ಅಂದರೆ ಏನು ಎನ್ನುವಂಥದ್ದು ಗೊತ್ತಿಲ್ಲ, ನಾಚಿಕೆ ಏನು, ಭಯ ಅಂದರೆ ಹೇಗಿರುತ್ತೆ ಅನ್ನುವಂಥದ್ದು ಅವರು ತಿಳಿಯದೆ ಪರಿಶುದ್ಧವಾಗಿ ಸಂತೋಷದಿಂದ ಜೀವಿಸುವಂಥ ಅವರು ಒಂದು ತಪ್ಪನ್ನು ಮಾಡಿ, ಪಾಪವನ್ನು ಮಾಡಿ, ದೇವರು ತಿನ್ನಬಾರದೆಂದು ಆಜ್ಞಾಪಿಸಿದಂಥ ಆ ಒಂದು ಹಣ್ಣನ್ನು ಅವರು ತಿಂದು ದೇವರ ದೃಷ್ಟಿಯಲ್ಲಿ ತಪ್ಪು ಮಾಡ್ತಾರೆ. ಈಗ ದೇವರು ಪ್ರತಿದಿನ ಬರುವಂಥ ಸಮಯಕ್ಕೆ, ಸಂಜೆ ಹೊತ್ತಿಗೆ ಆ ಒಂದು ಸಮಯಕ್ಕೆ ಪ್ರತಿದಿನ ದೇವರು ಬರ್ತಾರೆ. ದೇವರು ಆ ಸಮಯಕ್ಕೆ ಬಂದಾಗ ಅವರು ಏನಾಗಿರ್ತಾರೆ, ಅವರು ಬೆತ್ತಲೆ ಆಗಿದ್ದೇವೆ ಎಂದು ತಿಳಿದು ಅವರು ಅಂಜೂರದ ಎಲೆಗಳನ್ನು ಹುಟ್ಟಿಕೊಳ್ಳುತ್ತಾರೆ. ಬೆತ್ತಲೆಯಾಗಿರೋದನ್ನು ತಿಳಿದು ಅವರು ಅಂಜೂರದ ಎಳೆಗಳನ್ನು ಅವರು ಉಟ್ಕೊಳ್ತಾರೆ. ಈಗ ಅವರಿಗೆ ಬೆತ್ತಲೆಯಾಗಿದ್ದೇವೆ ಎಂದು ಅವರಿಗೆ ತಿಳಿಸಿದವರು ಯಾರು ತಿಳಿಸಿದ್ದಾರೆ ಅವರಿಗೆ ನಾವು ಬೆತ್ತಲೆಯಾಗಿದ್ದೇವೆ ಅಂತ ಅವರಿಗೆ ಯಾರು ತಿಳಿಸಿದ್ರು? ಸೈತಾನನು. ಈಗ ಸೈತಾನನ ಮಾತನ್ನು ಅವರು ಕೇಳಿ ಏನು ಮಾಡಿದ್ರು? ಪಾಪದಲ್ಲಿ ಬಿದ್ದರು, ಸೈತಾನನಿಗೆ ಒಳಪಟ್ಟರು. ಪಾಪದಲ್ಲಿ ಬಿದ್ದ ನಂತರ ಅವರು ಕಂಪ್ಲೀಟಾಗಿ ಏನಾದರೂ ಚೇಂಜ್ ಆದರು. ಅವರು ಚೇಂಜ್ ಆದ ನಂತರ ಅವರು ಏನು ಮಾಡಿದ್ರು? ಫಸ್ಟ್ ಮಾಡಿದ್ದೇನೆಂದರೆ, ಅವರ ಒಂದು ದೇಹವನ್ನು ಮುಚ್ಚಿಕೊಳ್ಳುವುದಕ್ಕೆ ಅವರು ಏನು ಮಾಡಿದ್ರು? ಅಂಜೂರದ ಎಳೆಗಳನ್ನು ಉಟ್ಟುಕೊಳ್ತಾರಂತೆ. ಈಗ ಪ್ರತಿದಿನ ದೇವರು ಬರುವಂಥ ಸಮಯಕ್ಕೆ ದೇವರು ಬರುತ್ತಾರೆ. ಆದಿಕಾಂಡ 3ನೇ ಅಧ್ಯಾಯ 8ನೇ ವಚನದಿಂದ ನೋಡ್ತೇವೆ ನೋಡಿ. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುವಾಗ ಆ ಸ್ತ್ರೀ ಪುರುಷರು ಆ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವರು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಈಗ ದೇವರಿಗೆ ಒಂದು ಶಾಕಿಂಗ್ ನ್ಯೂಸನ್ನು ಅವರು ಹೇಳ್ತಾರೆ. ಏನು? ನಾವು ಬೆತ್ತಲೆಯಾಗಿದ್ದೇವೆ, ಅದಕ್ಕೆ ಮರದ ಹಿಂದೆ ನಾವು ಅಡಗಿಕೊಂಡಿದ್ದೇವೆ.
ದೇವರೇ ನಾವು ಬೆತ್ತಲೆಯಾಗಿದ್ದೇವೆ, ನಾವು ಮರದ ಹಿಂದೆ ಅಂದುಕೊಂಡಿದ್ದೇವೆ, ಮರದ ಹಿಂದೆ ಅಡಗಿಕೊಂಡಿದ್ದೇವೆ ಎಂದು ಹೇಳ್ತಾರೆ. ದೇವರು ಬರುವಂಥ ಸಮಯಕ್ಕೆ ದೇವರು ಬರ್ತಾರೆ. ಆ ಸಮಯದಲ್ಲಿ ಆದಾಮ್ ಅವರು, ದೇವರು ಬರುವಂತಹ ಸಮಯದಲ್ಲಿ ಆದಾಮ್ ಮತ್ತು ಅವರು ಪ್ರತಿದಿನ ದೇವರೊಟ್ಟಿಗೆ ಮಾತಾಡುವಂಥದ್ದು, ಆ ಒಂದು ಸಂದರ್ಭವನ್ನು ನೋಡುವಾಗ ದೇವರು ಬರ್ತಾರೆ, ಇವರು ಸಂತೋಷದಿಂದ ದೇವರ ಜೊತೆ ಮಾತಾಡುವಂಥ ಒಂದು ಸಂದರ್ಭವನ್ನು ನೋಡ್ತೇವೆ. ಆದರೆ ತಪ್ಪು ಮಾಡಿದ ನಂತರ ಅವರ ಒಂದು ಬದಲಾವಣೆಯನ್ನು ದೇವರು ನೋಡ್ತಾರೆ. ನೋಡಿ, ದೇವರು ಬಂದ ತಕ್ಷಣ ಕೇಳ್ತಾರೆ, ಎಲ್ಲಿದೆಯಾ ಆದಾಮನೇ, ಎಲ್ಲಿದೆಯಾ ಅಂತ ಕೇಳಿದಾಗ ಆದಾಮನು ಹೇಳ್ತಾನೆ, ನಾನು ಮರದ ಹಿಂದೆ ಅಡಗಿಕೊಂಡಿದ್ದೇನೆ ಮರದ ಹಿಂದೆ. ಈಗ ಇಲ್ಲಿ ಎರಡು ವಿಷಯಗಳು ನಾವು ಗಮನಿಸಬಹುದು. ಆದಾಮ ಅವರು ತಪ್ಪು ಮಾಡಿದ ನಂತರ ಅವರಲ್ಲಿ ಮೊದಲನೇದಾಗಿ ಏನಾಗುತ್ತೆ, ಭಯ ಎನ್ನುವಂಥದ್ದು ಹುಟ್ಕೊಳ್ಳುತ್ತೆ. ಆನಂತರ ಅವರು ನಾಚಿಕೆ ಪಡ್ತಾರೆ. ಪಾಪ ಮಾಡಿದಂಥ ವ್ಯಕ್ತಿಗಳಲ್ಲಿ ಮೊದಲು ಏನಾಗುತ್ತೆ, ಭಯ ಎನ್ನುವಂಥದ್ದು ಹುಟ್ಕೊಳ್ಳುತ್ತೆ, ಆನಂತರ ನಾಚಿಕೆ ಹುಟ್ಟುತ್ತೆ. ಭಯ ಮತ್ತು ನಾಚಿಕೆ. ಅವರು ಪಾಪ ಮಾಡಿದ ಕಾರಣದಿಂದಾಗಿ ಅವರು ಭಯ ಮತ್ತು ನಾಚಿಕೆಯಿಂದ ದೇವರ ಮುಂದೆ ನಿಂತುಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅವರು ಏನಾಗ್ತಾರೆ, ಮರದ ಹಿಂದೆ ಅಡಗಿಕೊಳ್ತಾರೆ. ಪಾಪ ಅವರನ್ನ ಏನು ಮಾಡ್ತು, ಪಾಪ ಅವರನ್ನ ಬದಲಾವಣೆ ಮಾಡ್ತು, ಚೇಂಜ್ ಮಾಡ್ತು. ಆ ಪಾಪದಿಂದಾಗಿ ಅವರು ಏನು ಮಾಡ್ತಾರೋ ಅವರಿಗೆ ಅರಿಯದೆ, ಪಾಪ ಮಾಡಿದಂಥ ವ್ಯಕ್ತಿಗಳನ್ನು ನೋಡಿ ಯಾವತ್ತಾರು ಯೋಚನೆ ಮಾಡುವಾಗ ಆ ಒಂದು ಸಮಯದಲ್ಲಿ ಅವರು ಯಾವ ಥರ ಬಿಹೇವ್ ಮಾಡ್ತಾರೋ ಅನ್ನುವಂಥದ್ದನ್ನು ನೋಡುವಾಗ ಅವ್ರು ಏನು ಮಾಡ್ತಾರೋ ಅವರಿಗೇ ಗೊತ್ತಿರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಅದನ್ನು ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದಕ್ಕೆ ಏನೇನೋ ಮಾಡ್ತಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಆದಾಮ ಅವರು ಏನು ಮಾಡ್ತಾರೆ ಅಂದರೆ, ಅವರ ಮಾನವನ್ನು ಕಾಪಾಡಿಕೊಳ್ಳೋದಕ್ಕೆ, ಅವರ ಮಾನವನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಅಂಜೂರದ ಎಲೆಯನ್ನು ಅವರು ಹುಟ್ಟುಕೊಂಡು ಅದನ್ನು ಅವರ ದೇಹವನ್ನು ಮುಚ್ಚಿಕೊಳ್ತಾರೆ. ಈಗ ಅಂಜೂರದ ಎಲೆಗಳು ಎಷ್ಟು ಅದರ ಒಂದು ಸ್ವಭಾವ, ಅಂಜೂರದ ಎಲೆಗಳು ಚರ್ಮಕ್ಕೆ ತಾಕಿದರೆ, ಆ ಒಂದು ಎಲೆಗಳು ಸೂಕ್ಷ್ಮವಾದಂಥ ಚರ್ಮಕ್ಕೆ ತಾಕಿದರೆ ತುಂಬ ನವೆ ಅನ್ನೋಂಥದ್ದು ಆಗುತ್ತೆ. ಅಷ್ಟು ಒಳ್ಳೆಯದಲ್ಲ ಅಂಜೂರದ ಎಲೆಗಳು. ಅದನ್ನು ತಿಳಿದಂಥ ದೇವರು ಏನು ಮಾಡ್ತಾರೆ ಅಂದರೆ, 3ನೇ ಅಧ್ಯಾಯ 21ನೇ ವಚನದಲ್ಲಿ ಅವರಿಗೆ ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಈಗ ದೇವರು ಅವರ ಬಗ್ಗೆ ಯೋಚನೆ ಮಾಡಿ ಏನು ಮಾಡ್ತಾರೆ ಅಂದರೆ, ನೀವು ತಪ್ಪು ಮಾಡಿದ್ದೀರ, ನೀವು ತಪ್ಪು ಮಾಡಿದಂಥ ಆ ಸಮಯದಲ್ಲಿ, ನೀವು ಪಾಪ ಮಾಡಿದಂಥ ಆ ಸಮಯದಲ್ಲಿ ನೀವು ಏನು ಮಾಡ್ತಿದ್ದೀರೋ ನಿಮಗೆ ಅರಿಯದೆ ಎಲೆಗಳನ್ನು ನೀವು ಹಾಕ್ಕೊಂಡಿದ್ದೀರಾ. ಆ ಎಲೆಗಳು ನಿಮಗೆ ಎಷ್ಟು ಒಳ್ಳೆಯದಲ್ಲ, ನಿಮಗೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ದೇವರು ಅವರಿಗೆ ಚರ್ಮದ ಅಂಗಿಯನ್ನು ಮಾಡಿ ಅವರಿಗೆ ತೊಡಿಸ್ತಾರೆ, ಅವರಿಗೆ ಕೊಡ್ತಾರೆ ಹಾಕ್ಕೊಳ್ಳೋದಕ್ಕೆ. ನೋಡಿ, ಅಂಜೂರದ ಎಲೆಗಳು ಅನ್ನುವಂಥದ್ದು ಅಷ್ಟು ಚರ್ಮಕ್ಕೆ ಅಷ್ಟು ಒಳ್ಳೆಯದು ಅದು ಅಲ್ಲ ಪ್ರಿಯರೇ. ದೇವರು ಅದಕ್ಕೆ ಏನು ಮಾಡ್ತಾರೆ, ಚರ್ಮದ ಅಂಗಿಯನ್ನು ಹಾಕಿ ತೊಡಗಿಸ್ತಾರೆ. ಈಗ ಪಾಪ ಎನ್ನುವಂಥದ್ದು ಏನಾಯಿತು ಅನ್ನುವಾಗ, ಪಾಪ ಎನ್ನುವಂಥದ್ದು ಲೋಕದೊಳಗೆ ಪ್ರವೇಶವಾಯಿತು. ಅವರ ಇಬ್ಬರ ಮೂಲಕ, ಅವರು ಮಾಡಿದಂಥ ಪಾಪದ ಮೂಲಕ ಈ ಪ್ರಪಂಚದಲ್ಲಿ ಪ್ರಾರಂಭವಾಯಿತು. ಇವಾಗ ಆದಾಮ ಅವರಿಬ್ಬರು ಪಾಪ ಮಾಡಿದರು. ಅವರ ನಂತರ ಅದು ಏನಾಯಿತು, ಅವರ ಮಕ್ಕಳಿಗೆ ಒಳಗಡೆ ಕೂಡ ಬಂತು. ಕಯ್ಯೇನನ್ನು ಹೇಬೇಲನನ್ನು ಸಾಯಿಸಿಬಿಟ್ಟ. ಆನಂತರ ನೋಹಾನನ ಜಲಪ್ರಳಯದವರೆಗೂ ನೋಡುವಾಗ ಏನಾಯಿತು, ಎಲ್ಲರೂ ಕುಡಿಯುತ್ತಾ, ತಿನ್ನುತ್ತಾ, ಮದುವೆ ಮಾಡಿಕೊಳ್ಳುತ್ತಾ, ಮದುವೆಗೆ ಕೊಡುತ್ತಾ ಈ ಥರ ಜೀವಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ
ನೋಡುವಾಗ ಈ ಪ್ರಪಂಚದಲ್ಲಿ ಪಾಪ ಎನ್ನುವುದು ಪ್ರಾರಂಭವಾಗುತ್ತೆ. ಅದು ಪಾಪ ಬಹಳ ಪ್ರಸಿದ್ಧಿಯಾಗಿ ಹರಡುತ್ತಾ ಹೋಗುತ್ತೆ. ನೋಹಾನನ ಕಾಲಕ್ಕೆ ಬಂದ ಕೂಡಲೇ ಪಾಪ ಎನ್ನುವಂಥದ್ದು ಪಾಪದಲ್ಲಿ ತುಂಬಿ ತುಳುಕುತ್ತಾ ಇರ್ತಾರೆ ಜನರು. ಪಾಪದಲ್ಲಿ ತುಳುಕ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ದೇವರು ಅವರನ್ನ ನೋಡಿ ಒಂದು ನಿರ್ಣಯವನ್ನ ದೇವರು ತಗೊಳ್ತಾರೆ. ಏನು ಅಂದ್ರೆ, ನಾನು ಇವರನ್ನೆಲ್ಲ ನಾಶ ಮಾಡಬೇಕು, ಇವರನ್ನೆಲ್ಲ ನಾಶ ಮಾಡಿ ಇವರನ್ನೆಲ್ಲ ಮನುಷ್ಯರ ಪಾಪ ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಕಂಡು ಅವರನ್ನು ನಾಶ ಮಾಡಬೇಕಂತ ದೇವರು ಅಂದ್ಕೊಳ್ತಾರೆ. ಆನಂತರ ನೋಹಾನನಿಗೆ, ಆತನ ಕುಟುಂಬಕ್ಕೆ ಹೇಳ್ತಾರೆ. ನೋಹಾನನಿಗೆ ಹೇಳ್ತಾನೆ, ನೋಹಾನನೇ ನೀನು ಒಂದು ನಾವೆಯನ್ನು ಮಾಡಿಕೊ, ಈಗ ನಾನು ಇವರನ್ನೆಲ್ಲ ಹಾಕ್ಬಿಡ್ತೀನಿ, ಫ್ರೆಶ್ ಆಗಿ ನಿನ್ನ ಕುಟುಂಬದ ಮೂಲಕ ಫ್ರೆಶ್ ಆಗಿ ನಾನು ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಅಂತ ಹೇಳಿ ನೋಹಾನನ ಕುಟುಂಬಕ್ಕೆ ಹೇಳಿದಾಗ, ನೋಹಾನನು ಈಗ ಹಡಗನ್ನು ತಯಾರಿ ಮಾಡಿಕೊಂಡು ಅದರೊಳಗೆ ಬೇಕಾದಂಥ ಎಲ್ಲ ಸಾಮಗ್ರಿಯನ್ನು 40 ದಿನಗಳಿಗೆ ಬೇಕಾದಂಥ ದೇವರು ಹೇಳುವವರೆಗೂ ಬೇಕಾದಂಥ ಆಹಾರ ಪದಾರ್ಥಗಳನ್ನು ಎಲ್ಲವನ್ನು, ಪ್ರಾಣಿಗಳಿಗೆ ಬೇಕಾದಂಥ, ಮನುಷ್ಯರಿಗೆ ಅಲ್ಲಿರುವಂಥ ಆ ಕುಟುಂಬಕ್ಕೆ ಬೇಕಾದಂಥ ಎಲ್ಲ ಆಹಾರ ಪದಾರ್ಥಗಳನ್ನು, ನೀರು ವ್ಯವಸ್ಥೆನ ಎಲ್ಲ ಮಾಡಿಕೊಂಡು ಅವರು ಹಡಗನ್ನು ತಯಾರಿ ಮಾಡಿಕೊಂಡು ಅದರೊಳಗಡೆ ಹೋಗ್ಬಿಡ್ತಾರೆ. ಆನಂತರ ಏನಾಗುತ್ತೆ, ಭೂಮಂಡಲದಲ್ಲೆಲ್ಲ 40 ದಿನಗಳು ಪ್ರಚಂಡವಾದಂಥ ಮಳೆಯನ್ನು ತರಿಸಿ ದೇವರು ಕಂಪ್ಲೀಟಾಗಿ ಮುಳುಗಿಸಿ ಬಿಡ್ತಾರೆ, ಎಲ್ಲರನ್ನ ನಾಶ ಮಾಡಿಬಿಡ್ತಾರೆ. ನೋಡಿ, ಬೆಂಗಳೂರಲ್ಲಿ 1-2 ದಿನ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಬೆಂಗಳೂರಲ್ಲಿ ರೋಡಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ 40 ದಿನಗಳು ಪ್ರಚಂಡವಾದಂಥ ಮಳೆ, ಅಂದರೆ ನಾನ್ ಸ್ಟಾಪ್ ಆಗಿ ಜೋರಾಗಿ ಮಳೆ ಬೀಳ್ತಾ ಇದೆ. ಅಂಥ ಒಂದು ಮಳೆ ಬಂದಾಗ ಆ ಮಳೆಯಲ್ಲಿ ಯಾರಾದರೂ ಇರೋಕ್ಕಾಗತ್ತಾ ಅನ್ನುವಾಗ ಇರೋಕ್ಕೆ ಆಗೋದಿಲ್ಲ. ಅಂಥ ಒಂದು ಪ್ರಚಂಡವಾದಂಥ ಮಳೆ. ಆ ಮಳೆಯಲ್ಲಿ ಎಲ್ಲರೂ ಏನಾಗಿದ್ದಾರೆ, ನಾಶವಾಗ್ಬಿಟ್ಟಿದ್ದಾರೆ. ದೇವರು ಅವರ ಪಾಪವನ್ನು ನೋಡಿ, ಆ ಎಲ್ಲ ಜನಾಂಗವನ್ನು ದೇವರು ತುಳಿದಾಕ್ಬಿಟ್ರು, ಎಲ್ಲರನ್ನ ಓರಿಸ್ಬಿಟ್ರು. ಈಗ ನೋಹಾನನ ಮೂಲಕ ಹೊಸದಾಗಿ ಪ್ರಾರಂಭ ಮಾಡಬೇಕಂತ ದೇವರು ಅಂದ್ಕೊಂಡು, ಹೊಸದಾಗಿ ಪ್ರಾರಂಭ ಮಾಡಬೇಕಂತ ಅಂದ್ಕೊಂಡು ಏನು ಮಾಡಿದ್ರು, ನೋಹಾನನ್ನ, ಆತನ ಕುಟುಂಬವನ್ನು ಕಾಪಾಡಿದ್ರು. ಈಗ ನೋಹಾನನ ಮೂಲಕ ಈ ಪ್ರಪಂಚವೆಲ್ಲ ತುಂಬಿಕೊಳ್ಳಬೇಕು, ಭೂಮಿಯೆಲ್ಲ ತುಂಬಿಕೊಳ್ಳಬೇಕು ನೋಹಾನನ ಮೂಲಕ. ಈಗ ನೋಹಾನನ ಮೂಲಕ ಏನಾದರೂ, ಆತನ ಕುಟುಂಬದ ಮೂಲಕ ಏನಾದರೂ ಪಾಪ ಏನಾದರೂ ನಿಂತ್ಕೊಳ್ತಾ ಅನ್ನುವಾಗ ಆತನ ಕುಟುಂಬದ ಮೂಲಕ ಕೂಡ ಪಾಪಗಳು ಹಾಗೆ ಚಿಕ್ಕ ಹಂತವಾಗಿ ಹರಡಿಕೊಂಡು ಬಂತು. ಅಂದರೆ ಆದಮ್ ಅವರು ಮಾಡಿದಂಥ ಪಾಪದ ಮೂಲಕ ಅವರ ಒಂದು ಪಾಪದ ಸ್ವಭಾವ ಎಲ್ಲಿವರೆಗೂ ಬಂತು, ಇಲ್ಲಿಯವರೆಗೆ ನೋಹಾನನ ಕುಟುಂಬ ಮೊದಲುಗೊಂಡು ಹೀಗಿರುವ ಪರಿಸ್ಥಿತಿಯವರೆಗೂ ನೋಡುವಾಗ ಪ್ರಪಂಚದಲ್ಲ ಯಾವುದು ಪ್ರಸಿದ್ಧಿಯಾಗಿದೆ ಅನ್ನುವಂಥದ್ದನ್ನು ಆಲೋಚನೆ ಮಾಡುವಾಗ ಪಾಪ ಎನ್ನುವಂಥದ್ದು ಎಲ್ಲ ಕಡೆ ಪ್ರಸಿದ್ಧಿಯಾಗಿದೆ. ಪಾಪ ಎನ್ನುವಂಥದ್ದು ಪ್ರಸಿದ್ಧಿಯಾಗಿದೆ. ನೋಡಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17 ವಚನದಿಂದ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ: ಜಾರತ್ವ, ಬಂಡುತನ, ನಾಚಿಕೆಗೇಡುತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ ಇಂಥವುಗಳೇ.
ನೋಡಿ, ಯಾವುದೆಲ್ಲ ಈ ಲೋಕದಲ್ಲಿ ಪ್ರಸಿದ್ಧಿಯಾಗಿದೆ. ಶರೀರ ಭಾವವು ಆತ್ಮಕ್ಕೆ ವಿರೋಧವಾಗಿದೆ. ಶರೀರ ಮತ್ತು ಆತ್ಮ ಇವೆರಡೂ ಯುದ್ಧ ಮಾಡ್ತಾ ಇದೆ. ಇವೆರಡು ಮನುಷ್ಯರಲ್ಲಿ ಪ್ರತಿಯೊಬ್ಬರಲ್ಲಿ ನೋಡಿ, ದೇಹ ಒಂದು ಹೇಳ್ತಾ ಇರುತ್ತೆ, ಆತ್ಮ ಒಂದು ಹೇಳ್ತಾ ಇರುತ್ತೆ. ಆತ್ಮ ಒಳ್ಳೆಯದನ್ನ ಪ್ರೇರೇಪಣೆ ಮಾಡುತ್ತೆ, ದೇಹ ತನಗೆ ಸುಖವನ್ನ ಬಯಸುತ್ತೆ. ಈ ಎರಡು ವಿಷಯಗಳು ಮನುಷ್ಯನಲ್ಲಿ ಯುದ್ಧ ಮಾಡ್ತಾ ಇರುತ್ತೆ. ಇದರಲ್ಲಿ ಈ ಒಂದು ಯುದ್ಧದಲ್ಲಿ ಯಾವುದು ಹೆಚ್ಚಾಗಿ ಗೆಲ್ಲುತ್ತೆ ಅನ್ನುವಾಗ ಈ ಶರೀರ ಸ್ವಭಾವದ ಕಾರ್ಯಗಳು, ಈ ಶರೀರ ಸ್ವಭಾವದ ಕಾರ್ಯಗಳು ಜಯವನ್ನು ಹೊಂದುತ್ತೆ. ಅದಕ್ಕೆ ನೋಡಿ, ಪ್ರಪಂಚದಲ್ಲೆಲ್ಲ ಯಾವುದು ಪ್ರಸಿದ್ಧಿಯಾಗಿದೆ, ಪ್ರಪಂಚದಲ್ಲೇ ಯಾವುದು ಪ್ರಸಿದ್ಧಿಯಾಗಿದೆ ಅನ್ನುವಂಥದ್ದು ನಾವು ನೋಡುವಾಗ ಯಾವುದ್ಯಾವುದನ್ನು ನಾವು ಓದಿಕೊಂಡ್ವಿ. 19ನೇ ವಚನದಿಂದ ಜಾರತ್ವ, ಬಂಡುತನ, ನಾಚಿಕೆಗೇಡುತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕಿತನ, ದುಂದೌತನ ಇಂಥವುಗಳು ಜಾರತ್ವ, ಬಂಡುತನ, ನಾಚಿಕೆಗೇಡುತನ, ವಿಗ್ರಹಾರಾಧನೆ, ಸಿಟ್ಟು ಇವೆಲ್ಲ ಪ್ರಸಿದ್ಧಿಯಾಗಿದೆ. ಈ ಲೋಕದಲ್ಲೆಲ್ಲ ನೋಡಿ, ಪ್ರಪಂಚದಲ್ಲೆಲ್ಲ ಯಾವುದು ಪ್ರಸಿದ್ಧಿಯಾಗಿದೆ ಅಂದಾಗ ಇವುಗಳೇ. ನಮ್ಮ ಭಾರತ ದೇಶದಲ್ಲಿ ನೋಡುವಾಗ ಅತಿ ಹೆಚ್ಚಾಗಿ ಹುಚ್ಚು ಯಾವುದಿದೆ, ಯಾವ ಹುಚ್ಚಿದೆ ನಮ್ಮ ಭಾರತ ದೇಶದಲ್ಲಿ? ಹೆಚ್ಚಾಗಿ ಮತದ ಹುಚ್ಚು, ಕುಲದ ಹುಚ್ಚು, ಅಧಿಕಾರದ ಹುಚ್ಚು, ಇದು ಹೆಚ್ಚೆಚ್ಚಾಗಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಈ ಪ್ರಪಂಚದಲ್ಲಿ ಇವೆಲ್ಲ ಪ್ರಸಿದ್ಧಿಯಾಗ್ತಾ ಇವೆ. ಮನುಷ್ಯನಿಗೂ ಆತ್ಮಕ್ಕೂ, ದೇಹಕ್ಕೂ ಆತ್ಮಕ್ಕೂ ಏನಾಗ್ತಾ ಇದೆ? ಯುದ್ಧ ನಡೀತಾ ಇದೆ. ದೇಹದ ಆಲೋಚನೆಗಳು ಬೇರೆ, ಆತ್ಮದ ಆಲೋಚನೆಗಳು ಬೇರೆ. ದೇಹದ ಸ್ವಭಾವ ಬೇರೆ, ಆತ್ಮದ ಸ್ವಭಾವ ಬೇರೆ. ಈ ಎರಡು ವಿಷಯಗಳು ಏನಾಗ್ತಾ ಇದೆ ಅಂದರೆ ಒಂದಕ್ಕೊಂದು ಯುದ್ಧ ಮಾಡ್ಕೊಳ್ತಾ ಇದೆ, ಒಂದಕ್ಕೊಂದು ಯುದ್ಧ. ಈ ಯುದ್ಧದಲ್ಲಿ ಯಾರು ಗೆಲ್ತಾರೆ? ದೇಹವನ್ನೇ ಹೆಚ್ಚಾಗಿ ಗೆಲ್ಲಿಸುವಂಥದ್ದನ್ನು, ದೇಹದ ಮಾತನ್ನೇ ಕೇಳುವಂಥದ್ದನ್ನು ನಾವು ನೋಡ್ತೇವೆ. ಈಗ ಇದನ್ನ ತನ್ನ ಹತೋಟಿಯಲ್ಲಿ ತಗೋಬೇಕಂದ್ರೆ ಯಾವ ರೀತಿ ತನ್ನ ಹತೋಟಿಯಲ್ಲಿ ತಗೊಳ್ಕೊಳ್ಳೋದು? ಯಾವ ರೀತಿ? ವಾಕ್ಯದ ಮೂಲಕ, ದೇವರ ವಾಕ್ಯದ ಮೂಲಕನೇ ಇದನ್ನ ಹತೋಟಿಗೆ ತಗೊಂಡು ಬರಬೇಕು. ಇಂಥ ಒಂದು ಸಂದರ್ಭದಲ್ಲಿ ದೇವರು ಈ ಪ್ರಪಂಚವೆಲ್ಲ ಎಲ್ಲರೂ ಪಾಪದಲ್ಲಿ ಮುಳುಗಿ ಹೋಗಿದ್ದಾರೆ, ಇಂಥವ್ರನ್ನ ನಾನು ರಕ್ಷಣೆ ಮಾರ್ಗದಲ್ಲಿ ತಗೊಂಡು ಬರಬೇಕು ಅಂತ ಹೇಳಿ ಒಂದು ಪದ್ಧತಿಯನ್ನು ದೇವರು ಮಾನವರ ಒಂದು ಮಧ್ಯದಲ್ಲಿ ಇಡುವಂಥದ್ದನ್ನು ನಾವು ನೋಡ್ತೇವೆ. ಪಾಪದಲ್ಲಿ ಮುಳುಗಿ ಹೋದಂಥ ಮನುಷ್ಯರಿಗೆ ಒಂದು ಅವಕಾಶವನ್ನು ದೇವರು ಕೊಡ್ತಾರೆ. ಸೈತಾನನ ಅವನ ಕಡೆಗೆ ತಿರುಗಿಕೊಂಡಂಥ ಮನುಷ್ಯರಿಗೆ ಬದಲಾವಣೆ ಎನ್ನುವಂಥದ್ದನ್ನು ದೇವರು ಒಂದು ಅವಕಾಶವನ್ನು ಕೊಡ್ತಾರೆ. ಅವರು ಮನಸ್ಸುಗಳನ್ನು ಬದಲಾಯಿಸಿಕೊಳ್ಳಬೇಕು, ಅವರು ಚೇಂಜ್ ಮಾಡಿಕೊಳ್ಳಬೇಕು, ಅವರ ಒಂದು ಆಲೋಚನೆಯನ್ನು, ಪ್ರಸಿದ್ಧಿಯಾಗಿರುವಂಥ ಪಾಪದ ಸ್ವಭಾವಗಳನ್ನು ಅವರು ಚೇಂಜ್ ಮಾಡಿಕೊಳ್ಳಬೇಕು ಎಂದು ದೇವರು ಮನುಷ್ಯರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಅದೇ ದೀಕ್ಷಾ ಸ್ಥಾನದ ಮೂಲಕ ಪಾಪವನ್ನು ತೊಳೆದುಕೊಳ್ಳುವಂಥ ಒಂದು ಪದ್ಧತಿ. ದೀಕ್ಷಾ ಸ್ಥಾನದ ಮೂಲಕ ಪಾಪವನ್ನು ತೊಳೆದುಕೊಳ್ಳುವಂಥ ಒಂದು ಪದ್ಧತಿಯನ್ನು ದೇವರು ಮನುಷ್ಯರಿಗೆ ಕಲ್ಪಿಸಿಕೊಡ್ತಾರೆ. ಈಗ 5ನೇ ಅಧ್ಯಾಯ 21ನೇ ವಚನ, ಇಂಥ ಒಂದು ಸ್ವಭಾವಗಳು, ಈ ಪಾಪದ ಸ್ವಭಾವಗಳು ನಮ್ಮಲ್ಲಿದ್ದರೆ, ಮನುಷ್ಯರಲ್ಲಿ ಇದ್ದರೆ ನೋಡಿ 21ನೇ ವಚನ, ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಈಗ ಇಂಥ ಒಂದು ಸ್ವಭಾವವಿದ್ದರೆ ದೇವರ ಬಳಿಗೆ ನಾವು ಸೇರೋದಕ್ಕಾಗತ್ತಾ? ದೇವರನ್ನು ನೋಡೋದಕ್ಕಾಗತ್ತಾ ಅನ್ನುವಾಗ ನೋಡೋದಕ್ಕಾಗೋದಿಲ್ಲ, ದೇವರನ್ನು ಸೇರೋದಕ್ಕಾಗೋದಿಲ್ಲ. ದೇವರು ನನ್ನ ಮಕ್ಕಳು ಇಷ್ಟೊಂದು ತಪ್ಪು ಮಾಡ್ತಿದ್ದಾರೆ, ಇವರು ನನ್ನ ಬಿಟ್ಟು ಹೋಗ್ತಿದ್ದಾರೆ, ನನಗೆ ದೂರ ಆಗ್ತಿದ್ದಾರೆ ಅಂತ ಹೇಳಿ ದೇವರು ಒಂದು ಆಲೋಚನೆಯನ್ನು ಮಾಡ್ತಾರೆ. ನನ್ನ ಮಕ್ಕಳು ನನಗೆ ಬೇಕು, ನನ್ನ ಮಕ್ಕಳು ನನಗೆ ಬೇಕು, ನನ್ನ ಮಕ್ಕಳನ್ನು ನಾನು ನೋಡಬೇಕು, ನನ್ನ ಮಕ್ಕಳು ನನ್ನ ಹತ್ರ ಇರಬೇಕು ಅಂತ ಹೇಳಿ ದೇವರು ಮನುಷ್ಯರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಅದೇ ದೀಕ್ಷಾ ಸ್ಥಾನದ ಮೂಲಕ ಪಾಪಗಳನ್ನು ತೊಳೆದುಕೊಳ್ಳುವಂಥ ಪದ್ಧತಿ. ಅದು ಪ್ರಾರಂಭವಾಗುತ್ತೆ ಇಲ್ಲಿ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 1-2 ವಚನಗಳು. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ
1-2 ವಚನಗಳು. ಆ ದಿನಗಳಲ್ಲಿ ಸ್ಥಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಈಗ ಯೋಹಾನನು ಪ್ರಕಟಣೆ ಮಾಡ್ತಿದ್ದಾನೆ, ಏನು? ದೇವರ ರಾಜ್ಯ ಸಮೀಪವಾಗಿದೆ, ದೇವರ ರಾಜ್ಯ ಕಡೆಗೆ ನೀವು ತಿರುಗಿಕೊಳ್ಳ್ರಿ ಅಂತ. ದೇವರ ರಾಜ್ಯ ಕಡೆಗೆ ನೀವು ತಿರುಗಿಕೊಳ್ಳಿ ಎಂದು ಪ್ರಕಟಣೆ ಮಾಡ್ತಾ ಇದ್ದಾನೆ. ಈ ಲೋಕದಲ್ಲಿ ಎಲ್ಲರೂ ನಾಶವಾಗಿ ಹೋಗ್ತಾ ಇದ್ದಾರೆ, ಎಲ್ಲರೂ ನಾಶವಾಗಿ ಹೋಗ್ತಾರೆ, ಸೈತಾನನ ಹತೋಟಿಯಲ್ಲಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ದೇವರು ನಿಮ್ಮೆಲ್ಲರಿಗೂ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ದೇವರ ರಾಜ್ಯವು ಸಮೀಪವಾಗಿದೆ, ದೇವರನ್ನ ತಿಳಿದುಕೊಳ್ಳ್ರಿ ಅಂತ ಹೇಳಿ ಯೋಹಾನನ ಮೂಲಕ ಅಡವಿಯಲ್ಲಿ ಸಾರಿ ಬರ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಈಗ ಯೋಹಾನನ ಮೂಲಕ ದೀಕ್ಷಾಸ್ನಾನ ಎನ್ನುವಂಥದ್ದು ಪ್ರಾರಂಭ ಆಯಿತು. ದೇವರ ರಾಜ್ಯದೊಳಗೆ ಸೇರುವಂಥ ಒಂದು ದೇವರನ್ನು ನೋಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು, ಪಾಪವನ್ನು ತೊಳೆದುಕೊಳ್ಳುವಂಥ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ನೋಡಿ, ಈ ಪ್ರಪಂಚದಲ್ಲಿರುವಂಥ ಅನೇಕರನ್ನ, ಪಾಪ ಮಾಡಿದಂಥ ವ್ಯಕ್ತಿಗಳನ್ನು ದೇವರು ನಾಶ ಮಾಡುವುದಕ್ಕೆ ಆತನಿಗೆ ಟೈಮ್ ಏನಾದರೂ ಬೇಕಾಗುತ್ತಾ? ಸಮಯ ಏನಾದರೂ ಬೇಕಾಗುತ್ತಾ ಆತನಿಗೆ ಸಮಯ ಅನ್ನೋದೇ ಇರಿಸೋದಿಲ್ಲ. ಏನಕ್ಕೆ? ಒಂದು ಮಾತಿನಲ್ಲಿ ಎಲ್ಲರನ್ನ ನಾಶ ಮಾಡಿ ಬಿಡ್ತಾರೆ. ಅಷ್ಟು ಶಕ್ತಿವಂತರು ದೇವರು. ಅಂಥ ಒಂದು ಸಂದರ್ಭದಲ್ಲಿ ದೇವರು ಮನುಷ್ಯರಿಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಪಾಪ ಮಾಡಿದಂಥ ನನ್ನ ಮಕ್ಕಳು ನನ್ನ ಬಳಿಗೆ ತಿರುಗಿ ನನಗೆ ಬೇಕು ಅಂತ ಹೇಳಿ ದೇವರು ಇಷ್ಟಪಡ್ತಾ ಇದ್ದಾರೆ. ಏನಕ್ಕಂದರೆ ಪಾಪಿಗಳಾದಂಥ ಮನುಷ್ಯರನ್ನ ನಾಶ ಮಾಡುವುದರ ಮೂಲಕ ದೇವರಿಗೇನಾದರೂ ಲಾಭ ಇದೆಯಾ ಎನ್ನುವಾಗ ದೇವರಿಗೆ ಲಾಭ ಎನ್ನುವಂಥದ್ದಿಲ್ಲ, ದೇವರಿಗೆ ನಷ್ಟನೇ. ಮನುಷ್ಯರು ದೇವರ ಬಳಿಗೆ ಸೇರಬೇಕಂತಲೇ ತಾನೇ ಭೂಮಿಯನ್ನು ನಿರ್ಮಾಣ ಮಾಡಿ ಸೃಷ್ಟಿಸಿ ಮನುಷ್ಯರನ್ನ ಅದರಲ್ಲಿ ಇಟ್ಟಿದ್ದು. ಮನುಷ್ಯರು ತಿರುಗಿ ತನ್ನ ಬಳಿಗೆ ಸೇರಬೇಕಂತಲೇ ದೇವರು ಈ ಸೃಷ್ಟಿಯನ್ನ ಮಾಡಿ ಅದರಲ್ಲಿ ಮನುಷ್ಯರನ್ನ ನಿರ್ಮಾಣ ಮಾಡಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಮನುಷ್ಯರೇ ದೇವರಿಗೆ ಸಿಗದೆ ಹೋದರೆ ದೇವರಿಗೆ ಏನು ಉಪಯೋಗ? ಅದಕ್ಕೆ ದೇವರು ಮನುಷ್ಯರೆಲ್ಲರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ನನ್ನ ಮಕ್ಕಳು ಮತ್ತೆ ಅವರ ಒಂದು ಪಾಪದ ಸ್ವಭಾವವನ್ನು ತೊಳೆದು ಹಾಕಿಕೊಂಡು ಪರಿಶುದ್ಧವಾಗಿ ತಿರುಗಿ ಬರಬೇಕು ಅಂತ ಹೇಳಿ ಬದಲಾವಣೆ, ಮನಸ್ಸಾಂತರ ಎನ್ನುವಂಥದ್ದನ್ನು ಮನುಷ್ಯರಿಗೆ ದೇವರು ಕೊಡ್ತಾರೆ. ನೋಡಿ 8ನೇ ವಚನ, ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದು ತಕ್ಕ ಫಲದಿಂದ ತೋರಿಸಿರಿ. ಈಗ ಯೋಹಾನನ ಮೂಲಕ ಸುವಾರ್ತೆ ಎನ್ನುವಂಥದ್ದು ಸಾರುತ್ತೆ, ದೇವರ ರಾಜ್ಯ ಕಡೆಗೆ ತಿರುಗಿಕೊಳ್ಳಿ ಎನ್ನುವಂಥದ್ದನ್ನು ಹೇಳ್ತಾರೆ. ಆ ಒಂದು ಮಾತುಗಳನ್ನು ಕೇಳಿ ಯಾರಾದರೂ ದೀಕ್ಷಾಸ್ನಾನ ಮಾಡಿಸಿಕೊಳ್ತಾರೋ ಅವರು ರಕ್ಷಣೆಯ ಮಾರ್ಗದಲ್ಲಿ ದೇವರ ರಾಜ್ಯದಲ್ಲಿ ಸೇರ್ತಾರೆ. ಪಾಪ ಕ್ಷಮಾಪಣೆಯ ನಿಮಿತ್ತವಾದಂಥ ದೀಕ್ಷಾಸ್ನಾನ ಮಾಡಿಸಿಕೊಂಡವರು, ಬದಲಾವಣೆ ಮಾಡಿಕೊಂಡವರು, ಮನಸ್ಸಾಂತರ ಮಾಡಿಕೊಂಡವರು, ಅವರ ಮನಸ್ಸುಗಳನ್ನು ಬದಲಾಯಿಸಿಕೊಂಡವರು ಈಗ ದೇವರ ರಾಜ್ಯದಲ್ಲಿ ಸೇರ್ತಾರೆ. ದೇವರ ರಾಜ್ಯದಲ್ಲಿ ಸೇರಿದಂಥ ಅವರು ಏನು ಮಾಡಬೇಕೀಗ? 3ನೇ ಅಧ್ಯಾಯ 8ನೇ ವಚನದಲ್ಲಿ ಏನಂತ ಓದ್ಕೊಂಡ್ವಿ? ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಈಗ ನಾವೆಲ್ಲರೂ ಬದಲಾವಣೆ ಹೊಂದಿದ್ದೇವೆ, ಮನಸ್ಸಾಂತರ ಹೊಂದಿದ್ದೇವೆ, ದೇವರ ಮಾತುಗಳನ್ನು ತಿಳಿದುಕೊಂಡು ಮನಸ್ಸಾಂತರ ಹೊಂದಿದ್ದೇವೆ, ದೇವರ ಕಡೆಗೆ ತಿರುಗಿಕೊಂಡಿದ್ದೇವೆ. ದೇವರ ಕಡೆಗೆ ತಿರುಗಿಕೊಂಡಂತ ನಾವು ಈಗ ಏನು ಮಾಡಬೇಕು? ದೇವರ ಕಡೆಗೆ ನಾವು ತಿರುಗಿಕೊಂಡಿದ್ದೇವೆ ಅಂತ ಅದಕ್ಕೆ ತಕ್ಕ ಫಲದಿಂದ ತೋರಿಸಬೇಕಂತೆ. ನಾವು ದೇವರನ್ನು ನಂಬಿಕೊಂಡಿದ್ದೇವೆ ಅನ್ನುವುದಕ್ಕೆ ಏನು ರುಜು ತೋರಿಸಬೇಕು? ಇದು 3ನೇ ಅಧ್ಯಾಯ 8ನೇ ವಚನದಲ್ಲೇ, ಅಂದರೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ಯೋಹಾನನ್ನು ದೀಕ್ಷಾಸ್ನಾನ ಮಾಡಿಸುವಂಥದ್ದನ್ನು ಪ್ರಕಟಿಸ್ತಾನೆ. ಅದೇ ಸಂದರ್ಭದಲ್ಲಿ ಕೆಳಗಡೆ ನೀವು ದೀಕ್ಷಾಸ್ನಾನ ತಗೊಂಡ ನಂತರ ನೀವು ಅದಕ್ಕೆ ತಕ್ಕ ಹಾಗೆ ಫಲವನ್ನು ನೀವು ಫಲಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಾವು ಕ್ರೈಸ್ತರಾದಂಥ ನಾವು, ಕ್ರಿಸ್ತನ ಅಂಗೀಕರಿಸಿದಂಥ ನಾವು, ಈಗ ನಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡಂಥ ನಾವು ಏನು ಮಾಡಬೇಕೀಗ?
ದೇವರನ್ನ ನಂಬಿಕೊಂಡಿದ್ದೇವೆ ಅನ್ನುವುದಕ್ಕೆ ತಕ್ಕ ಫಲದಿಂದ ತೋರಿಸಬೇಕು. ಆ ಫಲಗಳು ಏನು? ಆ ಫಲಗಳು ತೋರಿಸಬೇಕು. ಏನು ಆ ಫಲಗಳನ್ನು ತೋರಿಸಬೇಕು? ಯಾವ ಫಲಗಳನ್ನು ತೋರಿಸಬೇಕು? ಆತ್ಮಿಕ ಫಲಗಳು. ಏನು ಆ ಫಲಗಳು? ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನದಿಂದ ನೋಡ್ಕೊಳ್ಳೋಣ. ಆದರೆ ದೇವರಾತ್ಮದಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧತ್ವ, ಕ್ಷಮೆ, ದಮೆ ಇಂತಹವುಗಳೇ. ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧತ್ವ, ಕ್ಷಮೆ, ದಮೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಅಪೇಕ್ಷಿಸುವುದಿಲ್ಲ. ಕ್ರಿಸ್ತ ಯೇಸುವಿನಲ್ಲಿರುವನು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಈಗ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧತ್ವ ಈ ಎಲ್ಲ ವಿಷಯಗಳು, ಈ ಆತ್ಮದ ಫಲಗಳು ನಮ್ಮಲ್ಲಿರಬೇಕಂದ್ರೆ ನಾವು ಯಾವುದನ್ನು ಶಿಲುಬೆಗೆ ಹಾಕಬೇಕು? ಶರೀರ ಸ್ವಭಾವವನ್ನು ಶಿಲುಬೆಗೆ ಹಾಕಬೇಕಂತೆ. ಶರೀರ ಸ್ವಭಾವವನ್ನು, ಅದರ ಒಂದು ಅಭಿಲಾಷೆಯನ್ನು ಶಿಲುಬೆಯ ಮೇಲೆ ಅದನ್ನು ಕಂಪ್ಲೀಟ್ ಆಗಿ ಸಾಯಿಸಿಬಿಡಬೇಕು. ಅದನ್ನು ಸಾಯಿಸಿದಾಗ ಈ ಒಂದು ಫಲಗಳು ನಮ್ಮಲ್ಲಿರುತ್ತೆ. ನಾವು ಬದಲಾವಣೆ ಹೊಂದಿದ್ದೇವೆ ಅನ್ನುವುದಕ್ಕೆ ಫಲದಿಂದ ತೋರಿಸಬೇಕಾದ್ರೆ ಇಂಥ ಒಂದು ಫಲಗಳು, ಆತ್ಮೀಯ ಫಲಗಳು ನಮ್ಮಲ್ಲಿ ಇರುತ್ತೆ. ಈ ಆತ್ಮೀಯ ಫಲಗಳು ನಮ್ಮಲ್ಲಿ ಇರಬೇಕಾದ್ರೆ ನಾವು ಯಾವುದನ್ನು ಸಾಯಿಸಬೇಕು? ಶರೀರ ಸ್ವಭಾವವನ್ನು ಸಾಯಿಸಬೇಕು. ಈಗ ದೇವರನ್ನು ನಾವು ನಂಬಿದ್ದೇವೆ ಅನ್ನುವುದಕ್ಕೆ ನಾವು ಯಾವ ರೀತಿ ಫಲಿಸ್ತಾ ಇದ್ದೇವೆ? ನಮ್ಮಲ್ಲಿ ಪ್ರೀತಿ ಇದೆಯಾ? ಕ್ಷಮೆ, ದಮೆ ಇದೆಯಾ? ನಾವು ಒಬ್ಬರನ್ನೊಬ್ಬರು ಕ್ಷಮಿಸ್ತಾ ಇದ್ದೀವ? ಸಮಾಧಾನದಿಂದ ಇದ್ದಾವ? ಉಪಕಾರವನ್ನು ಮಾಡ್ತಾ ಇದ್ದಾವ ಎನ್ನುವಂಥದ್ದನ್ನು ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಬೇಕು. ನಮ್ಮಲ್ಲಿ ಪ್ರೀತಿ ಎನ್ನುವಂಥದ್ದು ಇದೆಯಾ? ನೋಡಿ, ಈ ಒಂದು ಆತ್ಮಫಲಗಳು ನಮ್ಮಲ್ಲಿ ಇದ್ದಾಗ ನಮ್ಮಲ್ಲಿ ಏನು ಇರುತ್ತೆ? ಸಂತೋಷ, ಸಮಾಧಾನ ನಮ್ಮ ಜೀವನದಲ್ಲಿ ಇರುತ್ತೆ. ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಆತ್ಮಕ್ಕೂ ಒಳ್ಳೆಯದು. ಆರೋಗ್ಯ, ನಾವು ಸಂತೋಷದಿಂದ ಇದ್ದಾಗ ನಮಗೆ ಹೇಗಿರುತ್ತೆ? ನಮ್ಮ ಒಂದು ಆರೋಗ್ಯದ ಪರಿಸ್ಥಿತಿ ನಾರ್ಮಲ್ ಆಗಿ ಇರುತ್ತೆ. ಆತ್ಮ ಕೂಡ, ಆತ್ಮ ದೇವರಿಗೆ ಅದು ಫಲವನ್ನು ಕೊಡುತ್ತೆ. ದೇವರಿಗೆ ಏನು ಕೊಡುತ್ತೆ? ಫಲವನ್ನು ಕೊಡುತ್ತೆ. ಈಗ ದೇವರಿಗೆ ನಾವು ಫಲ ಕೊಡುವಂಥ ಮಕ್ಕಳಾಗಿದ್ದೇವಾ ಅಥವಾ ಯಾವ ರೀತಿ ನಾವಿದ್ದೇವೆ? ದೇವರಿಗೆ ಫಲ ಕೊಡುವಂಥ ಮಕ್ಕಳಾಗಿ ಜೀವಿಸ್ತಾ ಇದ್ದೀವಾ ಅಥವಾ ಫಲವಿಲ್ಲದೆ ಜೀವಿಸ್ತಾ ಇದ್ದೇವಾ? ನಾವು ಕ್ರಿಸ್ತನನ್ನು ನಂಬಿಕೊಂಡಿದ್ದೇವೆ, ಓಕೆ. ಆ ಕ್ರಿಸ್ತನನ್ನು ನಂಬಿಕೊಂಡಿದ್ದೇವೆ ಅನ್ನುವುದಕ್ಕೆ ಫಲಗಳಲ್ಲಿ ಯಾವ ರೀತಿ ನಾವು ಫಲಗಳನ್ನು ತೋರಿಸ್ತಾ ಇದ್ದೇವೆ? ನೋಡಿ, ಒಬ್ಬ ವ್ಯಕ್ತಿಯನ್ನು ನಾವು ಬದಲಾವಣೆ ಮಾಡಬೇಕು ಅಂದ್ಕೊಂಡಾಗ ನಾವು ಯಾವ ರೀತಿ ಅವರನ್ನು ಬದಲಾವಣೆ ಮಾಡಬೇಕು, ಯಾವ ರೀತಿ ಅವರನ್ನು ಅವರ ಆಲೋಚನೆಯಲ್ಲಿ ಯಾವ ರೀತಿ ಅವರನ್ನು ಬದಲಾವಣೆ ಮಾಡಬೇಕು? ಅವರ ಮನಸ್ಸನ್ನು ಬದಲಾಯಿಸಬೇಕಂದ್ರೆ ಮೊದಲನೇದಾಗಿ ಅವರ ಮನಸ್ಸನ್ನು ಬದಲಾಯಿಸ್ಬೇಕು. ಯಾವ ರೀತಿ ಬದಲಾಯಿಸ್ತೀವಿ? ನಮ್ಮ ಪ್ರವರ್ತನೆ ಮೂಲಕ. ನಮ್ಮ ಪ್ರವರ್ತನೆ ಹೇಗಿರಬೇಕು? ಅವರ ವಿಷಯದಲ್ಲಿ ಪ್ರೀತಿಯಿಂದ ಮಾತಾಡಿಸೋದು, ಅವರನ್ನು ಒಳ್ಳೆ ರೀತಿಯಾಗಿ ಹತ್ರಕ್ಕೆ ತೆಗೆದುಕೊಂಡು ಅವರನ್ನು ಒಳ್ಳೆ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡುವಂಥದ್ದು, ಒಳ್ಳೆ ರೀತಿಯಾಗಿ ಮಾತಾಡಿಸುವಂಥದ್ದು, ಒಳ್ಳೆಯ ವಿಷಯಗಳನ್ನು ಹೇಳುವಂಥದ್ದು. ಅದು ನೋಡಿ, ಭಾಳ ಜನ ಕ್ರೈಸ್ತರನ್ನು ಕೆಲವೊಬ್ಬರನ್ನ ನೋಡ್ಬಿಟ್ಟು, ನೋಡಿ ಇವ್ರ ಹತ್ರ ಮಾತಾಡಿದ್ರೆ ನಮಗೆ ಭಾಳ ಸ್ವಲ್ಪ ನೆಮ್ಮದಿ ಅನಿಸುತ್ತೆ, ಇವರು ಸ್ವಲ್ಪ ಹೊತ್ತು ಇದ್ದರೆ ಸಾಕು ನಮಗೆ ಭಾಳ ಖುಷಿ ಅನಿಸುತ್ತೆ ಅಂತ ಹೇಳ್ತಿರ್ತಾರೆ. ಇವ್ರ ಹತ್ರ ನಾವು ಮಾತಾಡಬೇಕು ಅಂತ ಅನಿಸುತ್ತೆ, ಸ್ವಲ್ಪ ಸಮಾಧಾನ ಆಗುತ್ತೆ, ಅದಕ್ಕೆ ಇವ್ರ ಹತ್ರ ನಾವು ಮಾತಾಡ್ತಾ ಇರ್ತೀವಿ ಅಂತ ಹೇಳಿ ಭಾಳ ಜನ ಅಂತಿರ್ತಾರೆ. ಅದಕ್ಕೆ ಕಾರಣ ಏನು ಅಂದಾಗ ಆ ಒಂದು ಸ್ವಭಾವ, ಆ ಆತ್ಮದ ಸ್ವಭಾವ ಇರುತ್ತೆ ನೋಡಿ. ಪ್ರೀತಿ, ಸಂತೋಷ, ಶಾಂತಿ
ಈ ಒಂದು ಸ್ವಭಾವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಅದು ಕ್ರಿಯಾರೂಪವಾಗಿ ಆಚೆ ಬರುತ್ತೆ. ಆಗ ಅವರು ನೋಡಿಕೊಂಡು, ಓ ಇವರು ಒಳ್ಳೆ ರೀತಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ, ಇವ್ರ ಜೊತೆ ಮಾತಾಡಿದ್ರೆ ನನಗೆ ನೆಮ್ಮದಿ ಇರುತ್ತೆ, ಸ್ವಲ್ಪ ಸಮಾಧಾನ ಇರುತ್ತೆ ಅಂತೇಳಿ ಮಾತಾಡೋದಕ್ಕೆ ಬರ್ತಾರೆ. ಆಗ ಅವರಿಗೆ ದೇವರ ವಿಷಯಗಳನ್ನು ಹೇಳಿದಾಗ ಅವರು ತಮ್ಮ ಆತ್ಮಗಳನ್ನು, ತಮ್ಮ ಒಂದು ಮನಸ್ಸನ್ನು ಬದಲಾಯಿಸಿಕೊಳ್ಳುವಂಥ ಒಂದು ಅವಕಾಶ ಎನ್ನುವಂಥದ್ದು ಇರುತ್ತೆ. ಅಂದರೆ ಒಬ್ಬ ವ್ಯಕ್ತಿಗಳು ಬದಲಾಗಬೇಕಂದ್ರೆ ಮೊದಲನೇದಾಗಿ ಯಾರು ಬದಲಾಗಬೇಕು, ಯಾರು ಫಲವನ್ನು ಕೊಡಬೇಕು? ಕ್ರೈಸ್ತರಾಗಿ ದೀಕ್ಷಾಸ್ಥಾನ ಪಡೆದುಕೊಂಡಂಥ ನಾವುಗಳು ಫಲ ತೋರಿಸುವ ಮಕ್ಕಳಾಗಿ ಜೀವಿಸಬೇಕು. ಫಲ ನಮ್ಮಲ್ಲಿ ಕಾಣ್ತಾ ಇದೆಯೇ ಅನ್ನುವಂಥದ್ದು ನೋಡುವಾಗ ಬಹಳ ಕಮ್ಮಿ. ಫಲ ಎನ್ನುವಂಥದ್ದು ನಾವು ಫಲ ಕೊಡುವವರಾಗಿರಬೇಕು. ಬಹಳ ಜನ ನೋಡಿ ಏನಂತಿರ್ತಾರಂದರೆ, ಇವರಿಗೆ ಎಷ್ಟು ಸ್ವಾರ್ಥ ಹೇಳಿದ್ರು, ಎಷ್ಟು ವಾಕ್ಯ ಹೇಳಿದ್ರು, ಎಷ್ಟು ಸಾಂಗುಗಳು ಕೇಳಿದ್ರು ಇವರು ಬದಲಾವಣೆನೇ ಹೊಂದೋದಿಲ್ಲ, ಚೇಂಜೇ ಆಗೋದಿಲ್ಲ, ವೇಸ್ಟು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇವ್ರು ಎಷ್ಟು ಹೇಳಿದ್ರು ಕೇಳೋದಿಲ್ಲ, ವೇಸ್ಟ್ ಅಂತ ಹೇಳ್ತಿರ್ತಾರೆ. ಆದರೆ ಆ ಒಂದು ಪದವನ್ನು ನಾವು ಹಿಂದಕ್ಕೆ ತಗೋಬೇಕು. ಯಾಕೆ ಗೊತ್ತಾ? ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ಏನಂತ ಇರುತ್ತೆ? ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿಳಿದುಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿ ಉಳ್ಳವನಾಗಿದ್ದಾನೆ. ನಮ್ಮ ವಿಷಯದಲ್ಲಿ, ಒಬ್ಬ ಪಾಪಿಯ ವಿಷಯದಲ್ಲಿ ದೀರ್ಘಶಾಂತಿಯಿಂದ ದೇವರು ಎದುರು ನೋಡ್ತಾ ಇದ್ದಾರೆ. ಯಾಕೆ ಅಂದಾಗ, ಈತನು ನನ್ನ ಮಗನು, ನಾನು ಎತ್ತಂತ ನನ್ನ ಮಗ, ನನ್ನ ಬಳಿಗೆ ಆತನು ತಿರುಗಿ ಬರಬೇಕು, ನಾನು ನೋಡಬೇಕು, ನನ್ನ ಬಳಿಗೆ ತಿರುಗಿ ಬರಬೇಕು ಅಂತ ದೇವರು ಮನುಷ್ಯರ ಮೇಲೆ ಇಷ್ಟದಿಂದ ದೇವರು ಇದ್ದಾರೆ. ಆದರೆ ಮನುಷ್ಯನ ವಿಷಯದಲ್ಲಿ ನೋಡುವಾಗ ಒಬ್ಬರನ್ನು ಕಂಡ್ರೆ ಒಬ್ಬರು ಆಗದೆ ಇರೋದು, ಒಬ್ಬರನ್ನು ಕಂಡ್ರೆ ಒಬ್ಬರು ದ್ವೇಷಿಸುವಂಥದ್ದು, ಈ ಒಂದು ಸ್ವಭಾವವನ್ನು ಮನುಷ್ಯರಲ್ಲಿ ನಾವು ನೋಡ್ತೇವೆ. ಆದರೆ ಇವರ ವಿಷಯದಲ್ಲಿ ಆಲೋಚನೆ ಮಾಡುವಾಗ ದೇವರು ದೀರ್ಘ ಶಾಂತಿಯಿಂದ ಎದುರು ನೋಡ್ತಾ ಇದ್ದಾರೆ, ಅವರ ಬದಲಾವಣೆಗಾಗಿ, ಮನುಷ್ಯರ ಬದಲಾವಣೆಗಾಗಿ. ಆದರೆ ಮನುಷ್ಯರು ಏನು ಹೇಳ್ತಾರೆ? ಇವನು ಎಷ್ಟು ಹೇಳಿದ್ರು ಕೇಳೋಲ್ಲ, ಎಷ್ಟು ಹೇಳಿದ್ರು ವೇಸ್ಟು, ಇವನು ಕೇಳೋದಿಲ್ಲ, ಇವನು ಬದಲಾಗೋದಿಲ್ಲ, ಇವನು ಹೆಂಗಾದ್ರೂ ಹೋಗಿ ಹಾಳಾಗಿ ಹೋಗ್ಲಿ ಅಂತೇಳಿ ಬಿಟ್ಬಿಡ್ತಾ ಇರ್ತಾರೆ. ಆದರೆ ದೇವರು ದೀರ್ಘ ಶಾಂತಿಯಿಂದ ಎದುರು ನೋಡಿದಂತೆ ನಾವು ಕೂಡ ತಾಳ್ಮೆಯಿಂದ ಇದ್ದು ಅವರಿಗೆ ಸುವಾರ್ತೆಯನ್ನು ಸಾರ್ತಲೇ ಇರಬೇಕು. ಅವರು ಕೇಳ್ತಾರೆ ಬಿಡ್ತಾರೋ, ಕಿವಿಗೆ ಹಾಕ್ಕೊಳ್ತಾರೋ ಬಿಡ್ತಾರೋ ಬೇರೆ ವಿಷಯ. ಆದರೆ ಅವರಿಗೆ ಹೇಳುವಂಥ ಜವಾಬ್ದಾರಿ ನಮಗೆ ಇದೆ. ನಾವು ದೇವರಂತೆ ದೀರ್ಘ ಶಾಂತಿ ಉಳ್ಳವರಾಗಿ ಶಾಂತ ಗುಣದಿಂದ, ಈಗ ಆತ್ಮಫಲಗಳು ಏನಿದೆಯಲ್ಲ ಆ ಆತ್ಮಫಲಗಳನ್ನು ನಾವು ತೋರಿಸಿ, ಪ್ರೀತಿ, ದಯೆ, ಕ್ಷಮೆ ಇವುಗಳಿಂದ ನಮ್ಮ ಕ್ರಿಯೆಗಳ ಮೂಲಕವಾಗಿ ಅವರನ್ನು ಮನಸಾಂತರ ಮಾಡಿಸಬಹುದು, ಬದಲಾವಣೆ ಮಾಡಬಹುದು. ಅದನ್ನು ನಾವು ಯಾವ ರೀತಿ ಮಾಡಬೇಕು? ನಮ್ಮ ಫಲಗಳಿಂದ ಅವರನ್ನು ಬದಲಾವಣೆ ಮಾಡಬೇಕು. ಹಾಗೆ ನಮ್ಮ ಒಂದು ಕ್ರಿಯೆಗಳಿದೆಯಾ, ನಮ್ಮ ಒಂದು ಕ್ರಿಯೆಗಳು ಆ ಥರ ಇದೆಯಾ ಎನ್ನುವಂಥದ್ದನ್ನು ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳಬೇಕು. ಯಾಕೆಂದರೆ ದೇವರು ಮನುಷ್ಯರ ಬದಲಾವಣೆಗಾಗಿ ದೀರ್ಘ ಶಾಂತಿಯಿಂದ ದೇವರು ಎದುರು ನೋಡ್ತಾ ಇದ್ದಾರೆ. ಮಕ್ಕಳ ವಿಷಯದಲ್ಲಿ ನೋಡುವಾಗ ನನ್ನ ಮಕ್ಕಳು ಹಾಳಾಗಿ ಹೋಗ್ತಾ ಇದ್ದಾರೆ, ನನ್ನ ಮಕ್ಕಳು ಈ ಥರ ಚೇಂಜೇ ಆಗಲ್ಲ, ಎಷ್ಟು ಹೇಳಿದ್ರು ಕೇಳಲ್ಲ ಅಂತ ಹೇಳಿದಾಗ ಅವರು ಎಷ್ಟು ವರ್ಷದವರೆಗೆ ಮಕ್ಕಳ ವಿಷಯದಲ್ಲಿ ಗೋಳಾಡ್ತಿರ್ತಾರೆ ಅನ್ನುವಾಗ ಅವರು ಬದುಕಿರುವವರೆಗೆ ಅಂದರೆ 70-80 ವರ್ಷಗಳವರೆಗೆ ಅವರು ಗೋಳಾಡ್ತಿರ್ತಾರೆ, ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾ ಇಲ್ಲ, ನನ್ನನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತೇಳಿ. ಆದರೆ ಸೃಷ್ಟಿಕರ್ತನಾದಂಥ ದೇವರು ಯಾವಾಗಿಂದ ದೀರ್ಘ ಶಾಂತಿಯಿಂದ ಎದುರು ನೋಡ್ತಾ ಇದ್ದಾರೆ ಮನುಷ್ಯರ ವಿಷಯದಲ್ಲಿ ಅಂತ ನೋಡುವಾಗ, ಭೂಮಿಯನ್ನು ಮಾಡಿ ಭೂಮಿಯಲ್ಲಿ ಮನುಷ್ಯರನ್ನು ಇಟ್ಟು ಅಂದಿನಿಂದ ಇಂದಿನವರೆಗೂ ವರ್ಷಾನುಗಟ್ಲೆಯಿಂದ ದೇವರು ಎದುರು ನೋಡ್ತಾ ಇದ್ದಾರೆ, ದೀರ್ಘ ಶಾಂತಿಯಿಂದ ನೋಡ್ತಾ ಇದ್ದಾರೆ.
ತಾಳ್ಮೆಯಿಂದ ಇದ್ದಾರೆ. ಈಗ ದೇವರ ತಾಳ್ಮೆಗಿಂತ ಮನುಷ್ಯರ ತಾಳ್ಮೆ ಏನಾಗಿದೆ? ಮನುಷ್ಯರ ತಾಳ್ಮೆ ಅನ್ನುವಂಥದ್ದು ಇಲ್ಲ. ಅದಕ್ಕೆ ಕಾರಣ ಏನು? ತಾಳ್ಮೆ ಇಲ್ಲದೆ ಹೋಗುವುದು ಕಾರಣ ಏನು ಅಂದಾಗ, ನಮ್ಮಲ್ಲಿ ಆತ್ಮ ಫಲಗಳು ಎನ್ನುವಂಥದ್ದು ನಮ್ಮಲ್ಲಿ ಇಲ್ಲ. ಫಲಗಳು, ದೇವರನ್ನು ನಂಬಿದ್ದೇವೆ ಅನ್ನೋದಕ್ಕೆ ನಾವು ಫಲ ತೋರಿಸಬೇಕು. ಆ ಫಲ ಎಲ್ಲಿದೆ? ಪ್ರೀತಿ ಇಲ್ಲ, ಶಾಂತಿ ಇಲ್ಲ, ಶಾಂತಿನೇ ಇಲ್ಲ. ನಾವು ಪ್ರತಿದಿನ ವಾಕ್ಯ ಕೇಳ್ತೇವೆ, ಎಲ್ಲ ಕೇಳ್ತೇವೆ, ಆದರೆ ಯಾವುದಾದ್ರೂ ಒಂದು ವಿಷಯ ಚಿಕ್ಕದಾಗಿ ಏನಾದರೂ ಸೌಂಡ್ ಬಂತಂದ್ರೆ ಆಗೋಯ್ತು, ಅಲ್ಲೇ ಬ್ಲಾಸ್ಟ್ ಆಗಿಬಿಡ್ತೀವಿ. ಅಂದರೆ ನಾವು ಯಾವ ರೀತಿ ಇದ್ದೇವೆ ಅನ್ನುವಂಥದ್ದನ್ನು ನಾವು ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ನಾವು ಸರಿಪಡಿಸಿಕೊಳ್ಳಬೇಕು. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಸರಿಪಡಿಸಿಕೊಂಡಾಗ ದೊಡ್ಡ ವಿಷಯಗಳಲ್ಲಿ ಕೂಡ ನಾವು ಸ್ಟ್ಯಾಂಡರ್ಡ್ ಆಗಿ ಇರ್ತೇವೆ. ಚಿಕ್ಕ ವಿಷಯಗಳಲ್ಲೇ ನಾವು ಸರಿ ಇಲ್ಲದೆ ಇರುವಾಗ ದೊಡ್ಡ ವಿಷಯ ಒಪ್ಪಿಸಿಕೊಟ್ಟಾಗ ಆ ವಿಷಯಗಳನ್ನು ಯಾವ ರೀತಿ ಮಾಡ್ತೇವೆ, ಆ ಕಾರ್ಯಗಳನ್ನು ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ತೀವಿ, ಅದು ಆಗೋದಿಲ್ಲ. ದೇವರು ಯಾವತ್ತು ಮನುಷ್ಯನಿಗೆ ಚಿಕ್ಕ ಒಂದು ಕಾರ್ಯವನ್ನು ಕೊಟ್ಟು ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಪಾಸ್ ಆದರೆ ಮಾತ್ರ ದೇವರು ಹಾಗೆ ಅಧಿಕವಾಗಿ ಹಂತವಾಗಿ ದೇವರು ಕೊಡ್ತಾ ಹೋಗ್ತಾರೆ. ಆದರೆ ಮನುಷ್ಯರ ಒಂದು ವಿಷಯದಲ್ಲಿ ನೋಡುವಾಗ ದೇವರನ್ನು ನಂಬಿಕೊಂಡ ನಂತರ ಫಲಗಳಲ್ಲಿ ಬದಲಾವಣೆ ಹೊಂದಿದ ನಂತರ ಫಲಗಳು ಕಾಣ್ತಾ ಇಲ್ಲ. ಈಗ ದೇವರು ಪ್ರತಿಯೊಬ್ಬರ ಒಂದು ಮನಸ್ಸಾಂತರಗೋಸ್ಕರ, ಪ್ರತಿಯೊಬ್ಬರ ಒಂದು ಬದಲಾವಣೆಗೋಸ್ಕರ ದೇವರು ಎದುರು ನೋಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ದೇವರು ಒಬ್ಬ ವ್ಯಕ್ತಿ ಏನಾದರೂ ನಾಶವಾದರೆ ಆತನಿಂದ ಏನಾದರೂ ಆತನಿಗೆ ಲಾಭ ಎನ್ನುವಂಥದ್ದು ಏನಾದರೂ ಇದೆಯಾ ಅಂದರೆ ನಷ್ಟ ಎನ್ನುವಂಥದ್ದೇ ಇದೆ. ಅಂಥ ಒಂದು ಸಂದರ್ಭದಲ್ಲಿ ಒಬ್ಬ ಪಾಪಿ ಬದಲಾವಣೆ ಹೊಂದಿ ದೇವರನ್ನು ತಿಳಿದುಕೊಂಡ ನಂತರ ದೇವರು ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ದೇವರು ಬಹಳ ಸಂತೋಷ ಪಡ್ತಾರೆ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ, ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಒಬ್ಬ ಪಾಪಿ ಬದಲಾವಣೆ ಹೊಂದಿದರೆ ದೇವರು ಸಂತೋಷ ಪಡ್ತಾರೆ. ಒಬ್ಬ ಪಾಪಿ ವಿಷಯದಲ್ಲಿ ದೇವರು ಪರಲೋಕದಲ್ಲಿ ಸಂತೋಷ ಪಡ್ತಾನಂತೆ. ಇಷ್ಟು ದಿನಗಳು ನಾನು ಕಾಯ್ದೆ ಇದ್ದೆ, ಈಗ ನನ್ನ ಕಡೆಗೆ ತಿರುಗಿಕೊಂಡ, ಈಗ ದೇವರ ರಾಜ್ಯದಲ್ಲಿ ಸೇರ್ಕೊಂಡ, ನನ್ನ ಕಡೆಗೆ ತಿರುಗಿಕೊಂಡ ಅಂತ ಹೇಳಿ ದೇವರು ಬಹಳ ಸಂತೋಷ ಪಡ್ತಾರಂತೆ ಪರಲೋಕದಲ್ಲಿ. ನನಗೆ ಬಹಳ ಸಂತೋಷ ಆಯಿತು. ಯಾಕೆಂದರೆ ತಪ್ಪಿ ಹೋದಂಥ ನನ್ನ ಮಗ ತಿರುಗಿಕೊಂಡು ನನ್ನ ಬಳಿಗೆ ಬಂದ, ನನ್ನನ್ನು ಕಂಡುಕೊಂಡ ಅಂತ ದೇವರು ಬಹಳ ಸಂತೋಷ ಪಡ್ತಾರಂತೆ. ಆ ಸಂತೋಷ ದೇವರಿಗೆ ಬರಬೇಕಾದ್ರೆ ಏನಾಗಬೇಕು? ಬದಲಾವಣೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ಬದಲಾವಣೆ, ಮನಸ್ಸಾಂತರ. ದೇವರಿಗೆ ಬದಲಾವಣೆ ಎನ್ನುವಂಥದ್ದು, ಮನುಷ್ಯರು ಬದಲಾವಣೆ ಆದಾಗ ದೇವರು ಬಹಳ ಸಂತೋಷ ಪಡ್ತಾರೆ. ಬದಲಾವಣೆ ಆದ ನಂತರ ನಾವು ಯಾವ ರೀತಿ ಜೀವಿಸಬೇಕು, ಅದಕ್ಕೆ ತಕ್ಕ ಫಲಗಳನ್ನು ನಾವು ಕಾಣಬೇಕು. ಏನು ಆ ಫಲಗಳು? ಪ್ರೀತಿ, ಸಂತೋಷ, ಕ್ಷಮೆ, ದಮೆ, ಉಪಕಾರ, ಈ ಎಲ್ಲ ಕ್ರಿಯೆಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸಬೇಕು. ಹಾಗೆ ಜೀವಿಸಿದಾಗ ದೇವರು ಸಂತೋಷ ಪಡ್ತಾರೆ. ಆ ಒಂದು ಭಕ್ತಿಯ ಜೀವನವನ್ನು ನೋಡಿ ಅನೇಕರು ಏನಾಗ್ತಾರೆ, ಅವರ ಮನಸ್ಸುಗಳನ್ನು ಕೂಡ ಬದಲಾಯಿಸಿಕೊಂಡು ಕ್ರಿಸ್ತನ ಕಡೆಗೆ ನಡೆಯುವಂಥ ಒಂದು ಕಾರ್ಯ ನಡೆಯುತ್ತೆ. ಈಗ ಕ್ರಿಸ್ತನ ಕಡೆಗೆ ನಡೆಯಬೇಕಂದ್ರೆ, ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳಬೇಕಂದ್ರೆ ಮೊದಲನೇದಾಗಿ ಏನಾಗಬೇಕು? ನಾವು ಬದಲಾಗಬೇಕು. ಈ ಪಾಪದ ಪ್ರಪಂಚದಲ್ಲಿ ನೋಡಿ, ಯೇಸು ಕ್ರಿಸ್ತರು ಬಂದರು, ಪಾಪಿಗಳ ಜೊತೆಯಲ್ಲಿ ಯೇಸು ಕ್ರಿಸ್ತರು ತಿರುಗಾಡಿದ್ರು. ಆದರೆ ಪಾಪವನ್ನು ಯೇಸು ಕ್ರಿಸ್ತರು ಏನಾದರೂ ಅಂಟಿಸಿಕೊಂಡಿಲ್ಲ. ಪಾಪಿಗಳ ಸುತ್ತ ತಿರುಗಿದ್ರು, ಪಾಪವನ್ನು ಅಂಟಿಸಿಕೊಳ್ಳದಂಥ ಜೀವನ ಯೇಸು ಕ್ರಿಸ್ತರ ಜೀವನ. ನೋಡಿ, ಸಮುದ್ರದಲ್ಲಿ ಹೇಗಿರುತ್ತೆ? ಎಲ್ಲ ಉಪ್ಪು ನೀರು.
ಕುಡಿಯೋದಕ್ಕಾಗೋದಿಲ್ಲ, ಯಾವ ವಸ್ತುಗೂ ಬಳಸೋದಕ್ಕೆ ಆಗೋದಿಲ್ಲ. ಅಂತ ಒಂದು ಉಪ್ಪು ನೀರಲ್ಲಿ ಮೀನು ಹೇಗಿರುತ್ತೆ? ಮೀನು ಏನಾದರೂ ಉಪ್ಪಾಗಿರುತ್ತಾ? ಮೀನು ಸಪ್ಪೆ ತಾನೇ ಇರುತ್ತೆ. ಮೀನು ಸಪ್ಪೆ ಆಗಿರುತ್ತೆ. ಅಂದರೆ ಉಪ್ಪು ನೀರಿನಲ್ಲಿ ಮೀನಿನ ಜೀವನ ಹೇಗಿದೆ? ಅದು ತನ್ನ ದೇಹವನ್ನು ಸಪ್ಪೆಯಾಗಿ ಇಟ್ಕೊಂಡಿದೆ. ಅಂದರೆ ಅದಕ್ಕೆ ಅದೇನು ಉಪ್ಪು ಅಂಟಿಕೊಳ್ಳದಂಥ ಜೀವನ ಅದು. ಅಂದರೆ ಯೇಸು ಕ್ರಿಸ್ತರು ಪಾಪಿಗಳ ಜೊತೆಯಲ್ಲಿ ಸುತ್ತಿದರೂ ಪಾಪವನ್ನು ಅಂಟಿಸಿಕೊಳ್ಳದಂತೆ ಜೀವಿಸಿದರು. ಹಾಗೆ ನಾವು ಜೀವಿಸಬಹುದಾ? 100% ಜೀವಿಸಬಹುದು. ಆದರೆ ಯೇಸು ಕ್ರಿಸ್ತರಂತೆ ನಾವು ಜೀವಿಸಬಹುದು. ಆದರೆ ನಾವು ಯಾವುದಕ್ಕೋ ಒಂದು ಸಂದರ್ಭದಲ್ಲಿ ನಾವು ಪಾಪವನ್ನು ಮಾಡ್ತೇವೆ. ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಕ್ರಿಯೆಗಳಲ್ಲಿ ನಾವು ಪಾಪ ಮಾಡ್ತೇವೆ. ಅಂಥ ಒಂದು ಸಂದರ್ಭದಲ್ಲಿ ದೇವರು ಮನುಷ್ಯರಿಗೆ ಒಂದು ಅವಕಾಶವನ್ನು ಕೊಟ್ಟರು. ಏನದು? ಮನಸ್ಸಾಂತರ, ಬದಲಾವಣೆ ಎನ್ನುವಂಥದ್ದನ್ನು ದೇವರು ಮನುಷ್ಯರಿಗೆ ಕೊಟ್ಟರು. ಕೇವಲ ಮನುಷ್ಯರಿಗೆ ಮಾತ್ರ ಕೊಟ್ಟರು. ಪ್ರಾಣಿಗಳ ವಿಷಯದಲ್ಲಿ ಆಲೋಚನೆ ಮಾಡುವಾಗ ಪ್ರಾಣಿಗಳಲ್ಲಿ ಯಾವ ಪ್ರಾಣಿಗೂ ಬದಲಾವಣೆ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿ ದೇವರು ಅಂದ್ಕೊಂಡಿದ್ದಾರೆ. ಈ ಪ್ರಾಣಿಗಳೆಲ್ಲ ಏನು ಮಾಡಬೇಕು? ಮನುಷ್ಯರಿಗೆ ಸೇವೆ ಮಾಡಬೇಕು. ಸೇವಕರನ್ನಾಗಿ ಅವುಗಳನ್ನು ನಿರ್ಮಾಣ ಮಾಡಿದ್ದಾರೆ, ಸೇವಕರನ್ನಾಗಿ ಅವರನ್ನು ಸೃಷ್ಟಿಸಿದ್ದಾರೆ. ಅದಕ್ಕಾಗಿಯೇ ಸೇವೆ ಮಾಡುವುದಕ್ಕಾಗಿ ಮನುಷ್ಯರಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವುಗಳಿಗೆ ಬದಲಾವಣೆ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ. ಸಾಕ್ಷಾತ್ ಸರ್ವಶಕ್ತನಾದಂಥ ದೇವರ ಸ್ವರೂಪಿಗಳಾದಂಥ ಮನುಷ್ಯರಾದಂಥ ನಮಗೆ ಬದಲಾವಣೆ ಎನ್ನುವಂಥದ್ದು ಅವಶ್ಯಕತೆ. ಪಾಪ ಮಾಡಿದಂಥ ಇವರು ಪರಿಶುದ್ಧರಾಗಬೇಕು. ಪರಿಶುದ್ಧ ಆದರಂತ ನಂತರ ಅವರು ನನ್ನ ಬಳಿಗೆ ಬರಬೇಕು. ಪಾಪಿಗಳಾದಂಥ ನಮ್ಮನ್ನು ಪರಿಶುದ್ಧರನ್ನಾಗಿ ಬದಲಾಗಿಸಿ ಆತನ ಬಳಿಗೆ ದೇವರು ಕರೆದುಕೊಳ್ತಾ ಇದ್ದಾರೆ. ಅಂದರೆ ಪ್ರಾಣಿಗಳಿಗೆ ಕೊಡದಂಥ ಬದಲಾವಣೆಯನ್ನು ದೇವರು ಮನುಷ್ಯರಿಗೆ ಕೊಟ್ಟರು. ಯಾಕೆ ಕೊಟ್ಟರು? ನಾವು ಆತನ ಸೊತ್ತು. ಈ ಪ್ರಪಂಚದಲ್ಲಿ ಪಾಪ ಎಲ್ಲ ಪ್ರಸಿದ್ಧಿ ಆಗಿದೆಯಲ್ಲ, ಈಗ ಈ ಪಾಪ ಪ್ರಸಿದ್ಧಿ ಆಗಿರ್ಬೇಕಾದ್ರೆ ಮನುಷ್ಯರಾಗಿರೋಂಥ ನಾವು, ಬದಲಾವಣೆ ಹೊಂದಿದಂಥ ನಾವು ಏನನ್ನ ಪ್ರಸಿದ್ಧಿ ಮಾಡಬೇಕು? ಕೊನೆಯದಾಗಿ ಈ ವಚನವನ್ನು ಓದಿಕೊಂಡು ಮುಗಿಸಿಕೊಳ್ಳೋಣ. ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡಿ, ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ. ಪ್ರಪಂಚದಲ್ಲಿ ಯಾವೆಲ್ಲ ಕಾರ್ಯಗಳು ಪಾಪ ಪ್ರಸಿದ್ಧಿಯಾಗಿದೆ? ಸೈತಾನ ಒಂದು ಕಾರ್ಯಗಳು ಪ್ರಸಿದ್ಧಿಯಾಗಿದೆ. ಈ ಒಂದು ಸೈತಾನನ ಒಂದು ಕಾರ್ಯಗಳು ಪ್ರಸಿದ್ಧಿ ಆಗಿರಬೇಕಾದ್ರೆ, ಮನುಷ್ಯರೆಲ್ಲ ಅದರಲ್ಲಿ ತುಂಬಿರಬೇಕಾದ್ರೆ, ಇಂಥ ಒಂದು ಸಂದರ್ಭದಲ್ಲಿ ಅವರನ್ನು ಬದಲಾವಣೆ ಮಾಡುವಂಥದ್ದು ಯಾವುದು? ಕ್ರಿಸ್ತನ ಮಾತುಗಳು, ಆತ್ಮದ ಫಲಗಳು. ಈಗ ಬದಲಾವಣೆ ಹೊಂದಿದಂಥ ನಾವುಗಳು ಏನನ್ನ ಪ್ರಸಿದ್ಧಿ ಮಾಡಬೇಕು? ಆತನು ಬರುವ ತನಕ ಆತನ ಮರಣವನ್ನು ಪ್ರಸಿದ್ಧಿ ಮಾಡಬೇಕೀಗ. ಯೇಸು ಕ್ರಿಸ್ತರು ನಮಗಾಗಿ ಈ ಭೂಮಿ ಮೇಲೆ ಬಂದರು. ನಮ್ಮ ಪಾಪಗಳ ನಿಮಿತ್ತವಾಗಿ ತಾನು ಪರಿಶುದ್ಧವಾಗಿ ಜೀವಿಸಿ ತನ್ನ ಪರಿಶುದ್ಧವಾದಂಥ ರಕ್ತವನ್ನು ಸುರಿಸಿ ನಮಗಾಗಿ ಶಿಲುಬೆಯಲ್ಲಿ ಮರಣ ಹೊಂದಿ ನಮ್ಮ ಪಾಪಗಳ ನಿಮಿತ್ತವಾಗಿ ಆತನು ಬಲಿಯಾದನಂತೇಳಿ ಈ ಪ್ರಪಂಚಕ್ಕೆಲ್ಲ ಸುವಾರ್ತೆಯನ್ನು ಸಾರಿ ಹೇಳಬೇಕು. ಅದನ್ನು ನಾವು ಪ್ರಸಿದ್ಧಿ ಪಡಿಸ್ತಾ ಹೋಗಬೇಕು. ಈಗ ಲೋಕದಲ್ಲಿ ಪಾಪ ಪ್ರಸಿದ್ಧಿ ಆಗಿರುವಾಗ ನಾವು ಸುವಾರ್ತೆಯನ್ನು ಪ್ರಸಿದ್ಧಿ ಮಾಡ್ಕೊಳ್ತಾ ಹೋದರೆ ಈ ಪಾಪದ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಪಾಪದ ಸಂಖ್ಯೆ ಹೆಚ್ಚಾಗಿದೆಯಾ, ಸುವಾರ್ತೆ ಸಾರುವಂತಹ ಒಂದು ಕೆಲಸ ಕಾರ್ಯಕ್ರಮ ಹೆಚ್ಚಾಗಿದೆಯಾ ಅಂತ ನೋಡುವಾಗ ಬಹಳ ಕಮ್ಮಿ, ತುಂಬ ಕಮ್ಮಿ. ಪಾಪದ ವಿಷಯ ಟಾಪ್ ಲೆವೆಲಲ್ಲಿ ಅತಿ ಹೆಚ್ಚಾಗಿ ಪಾಪದಲ್ಲಿದೆ. ಅಂಥವ್ರನ್ನೆಲ್ಲ ನಾವು ಬದಲಾವಣೆ ಮಾಡಬೇಕಾದ್ರೆ ನಮ್ಮ ಪ್ರವರ್ತನೆ ಅನ್ನುವಂಥದ್ದು ನಾವು ಬದಲಾವಣೆ ಮಾಡಿಕೊಳ್ಳಬೇಕು.
ನಮ್ಮ ಪ್ರವರ್ತನೆಯನ್ನು ಬದಲಾವಣೆ ಮಾಡಿಕೊಂಡಾಗ ನಮ್ಮನ್ನು ನೋಡಿ ಅವರು ಬೇರೆಯವರು ಬದಲಾಗ್ತಾರೆ. ಹಾಗಿರೋದ್ರಿಂದ ಪ್ರಿಯರೇ, ಪ್ರತಿಯೊಬ್ಬರು ಕೂಡ ನಿಮ್ಮನ್ನು ನೀವು ಆಲೋಚನೆ ಮಾಡಿಕೊಳ್ಳಿ. ನನ್ನನ್ನು ನಾನು ಆಲೋಚನೆ ಮಾಡ್ಕೊಳ್ತೀನಿ, ನಿಮ್ಮನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಿ. ನಾವು ಯಾವ ರೀತಿ ಇದ್ದೇವೆ, ನಾವು ನಂಬಿದ್ದೇವೆ ಅನ್ನೋದಕ್ಕೆ ನಾವು ಫಲಗಳ ಮೂಲಕ ನಾವೇನಾದರೂ ತೋರಿಸ್ತಾ ಇದ್ದೀವಾ ಎನ್ನುವಂಥದ್ದನ್ನು ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳಬೇಕು. ದೇವರಿಗೆ ಫಲ ಕೊಡುವ ಮಕ್ಕಳಾಗಿ ನಾವಿರಬೇಕು. ಹಾಗಿರಬೇಕಾದ್ರೆ ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಂಡು ವಾಕ್ಯವನ್ನು ಎದುರಿಗಿಟ್ಟುಕೊಂಡು ಪರಿಶೀಲನೆ ಮಾಡಿಕೊಳ್ಳಬೇಕು. ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ನಿಮ್ಮನ್ನು ನೀವು ಪರಿಶೀಲನೆ ಮಾಡಿಕೊಂಡು ಫಲ ಕೊಡುವಂಥ ಮಕ್ಕಳಾಗಿ ಜೀವಿಸಬೇಕೆಂದು ನಾನು ಕೋರಿಕೊಳ್ತಾ ಇದ್ದೇನೆ. ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಗಿಸಿಕೊಳ್ಳೋಣ. ಪ್ರಿಯರೇ, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರೀತಿಯ ತಂದೆಯೇ, ನಿಮ್ಮ ಉನ್ನತವಾದ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು. ಇಲ್ಲಿಯವರೆಗೂ ತಂದೆ, ನೀವು ಬದಲಾವಣೆಗಾಗಿ, ಮನುಷ್ಯರ ಒಂದು ಬದಲಾವಣೆಗಾಗಿ ತಂದೆ ನೀವು ಮಾಡಿರುವಂಥ ಕಾರ್ಯಗಳು ಬಹಳ ಅದ್ಭುತವಾದಂಥದ್ದು. ನಮಗೆ ಕೊಟ್ಟಂಥ ಅವಕಾಶ, ರಕ್ಷಣೆಯ ಅವಕಾಶ ಅನ್ನುವಂಥದ್ದು ಬಹಳ ಅದ್ಭುತವಾದಂಥದ್ದು ತಂದೆ. ಕ್ರಿಸ್ತನ ರಕ್ತದ ಮೂಲಕ ನಮ್ಮ ಪಾಪಗಳನ್ನು ತೊಳೆದು ಪರಿಶುದ್ಧರನ್ನಾಗಿ, ನಿರ್ದೋಷಿಗಳನ್ನಾಗಿ ಇಟ್ಟು ನಿಮ್ಮ ಬಳಿಗೆ ಕರೆತರುವುದಕ್ಕೆ ತಂದೆ ನೀವು ನಿಮ್ಮ ಮಗನ ಒಂದು ರಕ್ತವನ್ನು ಸುರಿಸಿದ್ದೀರಿ. ಅದಕ್ಕಾಗಿ ನಿಮಗೆ ವಂದನೆಗಳು ತಂದೆ. ನಾವು ಪರಿಶುದ್ಧರಾಗಿ, ನೀತಿವಂತರಾಗಿ ಜೀವಿಸಿ ತಂದೆ ನಿಮ್ಮ ಒಂದು ಸುವಾರ್ತೆಯನ್ನು ಸಾರುವುದಕ್ಕೆ ಸಹಾಯ ಮಾಡಿ. ಇನ್ನು ಹೆಚ್ಚಾಗಿ ತಂದೆ ನಿಮ್ಮ ಕೆಲಸವನ್ನು ಮಾಡುವುದಕ್ಕೆ ಸಹಾಯ ಮಾಡಿ ತಂದೆ. ಈ ಕಾರ್ಯಕ್ರಮವನ್ನು ನಡೆಸುವಂಥ ಆಂಟಿರವರಿಗೋಸ್ಕರ ಹಾಗೆ ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ದೈವ ಸೇವಕರಿಗೋಸ್ಕರನೂ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಇದ್ದೇನೆ. ಹೆಸರುಗಳಿಂದ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಬೇಡ ಹೊಂದಿದ್ದೇನೆ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮರ ಅನ್ಯ ಸಹವಾಸ ಇಂದಿಗೂ ಎಂದೆಂದಿಗೂ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.